Dear friends, welcome to Inquest. ಈ ಒಂದು ಕ್ಲಾಸ್ ಅಲ್ಲಿ ನಾವು 19th ನವೆಂಬರ್ 2021 ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡೋಣ. ಸೊ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. ಸೊ ಇದರ ಜೊತೆ ನಿಮಗೆ ಇನ್ಕ್ವೆಸ್ಟ್ ಒನ್ ಲೈನರ್ಸ್ ಮತ್ತೆ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ಇನ್ಕ್ವೆಸ್ಟ್ ಚಾಲೆಂಜ್ ಕೂಡ ಕೊಟ್ಟಿರ್ತೇವೆ. ಸೊ those who attempt these questions, we are going to acknowledge your names in the next presentation. All these activities are useful for your UPSC, KPSC, Group C exams, PSI and all of the competitive exams, for your prelims, mains and also for essay writing. So with this, let's go to the index of today's presentation. Operation Sankalp. So it is mission based deployment to Persian Gulf by INS Trikand. So INS Trikand ಅನ್ನೋ ಒಂದು ಶಿಪ್ ಇದೆ. ಸೊ ಇದರ ಮುಖಾಂತರ ಈ ಪರ್ಷಿಯನ್ ಗಲ್ಫ್ ಅಲ್ಲಿ ಪ್ಯಾಟ್ರೋಲಿಂಗ್ ಮಾಡ್ಲಿಕ್ಕೆ ಆಪರೇಷನ್ ಸಂಕಲ್ಪ್ ಅಂತ ಮಾಡ್ಲಾಗ್ತಾ ಇದೆ. ಸೊ ಈ ಒಂದು ಆಪರೇಷನ್ ಸಂಕಲ್ಪ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಾದ್ಮೇಲೆ INS ಇಂಡಿಯನ್ ನೇವಲ್ ಶಿಪ್ ಏನಿದೆ, ಇಂಡಿಯನ್ ನೇವಲ್ ಶಿಪ್ ಏನಿದೆ ಟ್ರೈಕಂಡ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಟೆಕ್ನಿಕಲ್ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ. ಆರ್ಟಿಕಲ್ ನಂಬರ್ 2, ಕಾರ್ಬನ್ ಡೈಆಕ್ಸೈಡ್ ಆನ್ ದ ಮೂನ್. ಸೊ ನಾಸಾ ರೀಸೆಂಟ್ ಆಗಿ ಮಾಡಿರ್ತಕ್ಕಂಥ ರಿಸರ್ಚ್ ಅನಾಲಿಸಿಸ್ ಏನಿದೆ ಅದರ ಪ್ರಕಾರ ಮೂನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇನ್ ದಿ ಸಾಲಿಡ್ ಫಾರ್ಮ್ ಇದೆ ಅನ್ನೋದು ಪ್ರೂವ್ ಆಗಿದೆ. ಸೊ ಇದರಿಂದ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಫಾರ್ ದಿ ಫ್ಯೂಚರ್ ಲೂನಾರ್ ಮಿಷನ್ಸ್ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 3, ಫಾರ್ಮಲ್ ಹ್ಯಾಂಡ್ ಓವರ್ ಆಫ್ ಶಕ್ತಿ ಫಾರ್ ಇಂಡಿಯನ್ ನೇವಲ್ ಶಿಪ್ಸ್ ಟು ಚೀಫ್ ಆಫ್ ನೇವಲ್ ಸ್ಟಾಫ್. ಸೊ ಈ ಶಕ್ತಿ ಅನ್ನೋ ವಾರ್ಫೇರ್ ಏನಿದೆ, ಸೊ ಇದನ್ನ ನಾವು ಎಲೆಕ್ಟ್ರಾನಿಕ್ ಯುದ್ಧ ನೌಕೆ ಅಂತ ಕರಿತೀವಿ, ಅಂದ್ರೆ ವಿದ್ಯುನ್ಮಾನ ಯುದ್ಧ ನೌಕೆ ಅಂತ ಕರಿತೀವಿ. ಸೊ ಇದನ್ನ ಫಾರ್ಮಲ್ ಆಗಿ ಪ್ರೈಮ್ ಮಿನಿಸ್ಟರ್ ಅವರು ಇಂಡಿಯನ್ ನೇವಲ್ ಶಿಪ್ಸ್ ಗೆ ಹ್ಯಾಂಡ್ ಓವರ್ ಮಾಡಲಿದ್ದಾರೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಈ ಶಕ್ತಿ ಬಗ್ಗೆ ಕಂಪ್ಲೀಟ್ ಆಗಿ ಟೆಕ್ನಿಕಲ್ ಇನ್ಫಾರ್ಮೇಶನ್ ನ ತಿಳ್ಕೊಳ್ತಾ ಬರೋಣ. ಆರ್ಟಿಕಲ್ ನಂಬರ್ 4, ಸೆಬಿ ಅನ್ವೀಲ್ಸ್ ಇನ್ವೆಸ್ಟರ್ ಚಾರ್ಟರ್. ಸೊ ಸೆಬಿ ಮುಖಾಂತರ ಒಂದು ಇನ್ವೆಸ್ಟರ್ ಚಾರ್ಟರ್ ಅನ್ನೋದು ಅನ್ವೀಲ್ ಆಗಿದೆ ಅಥವಾ ಬಿಡುಗಡೆ ಆಗಿದೆ. ಸೊ ಈ ಇನ್ವೆಸ್ಟರ್ ಚಾರ್ಟರ್ ನ ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನ ಇದರಲ್ಲಿ ತಿಳ್ಕೊಳ್ಳೋಣ. ಅದ್ರ ಜೊತೆ ಸೆಬಿ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಆರ್ಟಿಕಲ್ ನಂಬರ್ 5, WNC, ದಟ್ ಇಸ್ ವೆಸ್ಟರ್ನ್ ನೇವಲ್ ಕಮಾಂಡ್ ಕಂಡಕ್ಟ್ಸ್ ಎಕ್ಸರ್ಸೈಸ್ ಪ್ರಶಾಂತ್. ಸೊ ಇದನ್ನ ವೆಸ್ಟರ್ನ್ ಆಫ್ ಶೋರ್ ಡೆವಲಪ್ಮೆಂಟ್ ಏರಿಯಾದಲ್ಲಿ ಕಂಡಕ್ಟ್ ಮಾಡ್ತಾ ಇದೆ. ಸೊ ಈ ಎಕ್ಸರ್ಸೈಸ್ ಪ್ರಶಾಂತ್ ಅನ್ನೋದನ್ನ ಯಾವ ಸಲುವಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. Article number 6, India deploys military aircraft to deliver winter essentials for soldiers at border. At border ಅಂದ್ರೆ ಮೇಜರ್ಲಿ LAC, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ. ಸೊ ಇಲ್ಲಿಗೆ ಈ ವಿಂಟರ್ ಎಸೆನ್ಷಿಯಲ್ಸ್ ಏನಿದೆ ಅಂದ್ರೆ ಚಳಿಗಾಲಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳೇನಿದೆ ಅದನ್ನ ಡೆಲಿವರ್ ಮಾಡ್ಲಿಕ್ಕೆ ಸೊ ಒಂದು ಏರ್ ಕ್ರಾಫ್ಟ್ ನ ಡಿಪ್ಲಾಯ್ ಮಾಡಿದ್ದಾರೆ. ಆ ಏರ್ ಕ್ರಾಫ್ಟ್ ಏನು, ಇದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸ್ಪೆಷಲ್ ನೇಮ್ ಏನು, ಸೊ ಎಲ್ಲದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಇನ್ ಟು ದ ಆರ್ಟಿಕಲ್, ಸೊ ದೀಸ್ ಆರ್ ದಿ ಕೀ ಆನ್ಸರ್ಸ್ ಫಾರ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಆನ್ಸರ್ಸ್. ವಿ ಅಪ್ರಿಶಿಯೇಟ್ ಆಲ್ ದಿ ಪಾರ್ಟಿಸಿಪೆಂಟ್ಸ್ ಆಫ್ ಇನ್ಕ್ವೆಸ್ಟ್ ಚಾಲೆಂಜ್. ಸೊ ಬಸವರಾಜ್, ನಿಧಿ, ಮೋನಿಕಾ, Akshay and Shobhashri. So thank you for your participation. With this, let's go to the first article. So first article is related to Ministry of Defense. So this Operation Sankalp ಅನ್ನೋದು Ministry of Defense ಕೆಳಗಡೆ ಬರುತ್ತೆ. So this is mission based deployment to Persian Gulf by INS Trikand. So INS Trikand ಅನ್ನೋದು ಒಂದು ಶಿಪ್ ಆಗಿರುತ್ತೆ. ಸೊ ಇಲ್ಲಿ ನಾವು ಇಂಡಿಯನ್ ಮ್ಯಾಪ್ ನ ನೋಡ್ಬೋದು. ಸೊ ದಿ ಮಾರ್ಕ್, ನಾನು ಲೈನ್ ಏನ್ ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಸೊ ಇಲ್ಲಿ ಇಂಡಿಯಾ ಇದೆ. ಸೊ ಇಲ್ಲಿ ನೋಡ್ಬೋದು ಪರ್ಷಿಯನ್ ಗಲ್ಫ್ ನ ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ. ಸೊ ಇದನ್ನ ನಾವು ಪರ್ಷಿಯನ್ ಗಲ್ಫ್ ಅಂತ ಕರಿತೀವಿ. ಮತ್ತೆ ಗಲ್ಫ್ ಆಫ್ ಒಮೆನ್ ಅಂತ ಇಲ್ಲಿರುತ್ತೆ. ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ನಮ್ಮ ಟ್ರೇಡ್ ವೆಸಲ್ಸ್ ಏನಿರುತ್ತೆ, ನಮ್ಮ ವ್ಯಾಪಾರ ನೌಕೆಗಳು ಏನಿರುತ್ತೆ, ಅಥವಾ ಐ ಮೀನ್ ಟು ಸೇ ವ್ಯಾಪಾರ ಹಡಗುಗಳು ಏನಿರುತ್ತೆ, ವೆಸಲ್ಸ್, ಶಿಪ್ಸ್ ಅಂತ ಏನ್ ಕರಿತೀವಿ, ಸೊ ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಈ ಮೂವ್ಮೆಂಟ್ ನ ಅವರು ಸೇಫ್ ಅಂಡ್ ಸೆಕ್ಯೂರ್ ಆಗಿ ಫೀಲ್ ಆಗ್ಲಿಕ್ಕೆ ಅಲ್ಲೊಂದು ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಹೈವೇ ಅಲ್ಲಿ ಪೊಲೀಸ್ ಹೇಗೆ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತಾರೋ, ಸೊ ದಟ್ ಈಸ್ ಟು ಎನ್ಶೋರ್ ದಿ ಸೇಫ್ಟಿ ಆಫ್ ಟ್ರಾವೆಲರ್. ಸೊ ಅದೇ ರೀತಿ ಈ ಮೆರಿಟೈಮ್ ಅಲ್ಲಿ, ಸಮುದ್ರಗಳಲ್ಲಿ ಈ ವೆಸಲ್ಸ್ ಟ್ರಾವೆಲ್ ಮಾಡುವಾಗ ಅವ್ರಿಗೊಂದು ಸೆಕ್ಯೂರಿಟಿನ ಕಲ್ಪಿಸ್ಲಿಕ್ಕೆ ಅಲ್ಲಿ ಒಂದು ಬೋಟ್ ಅಥವಾ ಶಿಪ್ ಏನಂತ ಹೇಳ್ತೀವಿ ಅದು ಟ್ರಾವೆಲ್ ಮಾಡ್ತಾ ಇರುತ್ತೆ ಅಥವಾ ಪ್ಯಾಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಅದನ್ನ ನಾವು ಆಪರೇಷನ್ ಸಂಕಲ್ಪ್ ಅಂತ ಕರಿತೀವಿ. ಸೊ ಇದನ್ನ INS ಟ್ರೈಕಂಡ್ ಅನ್ನೋ ಶಿಪ್ ನ ಮುಖಾಂತರ ಮಾಡ್ಲಾಗ್ತೈತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ನ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಳ್ಳೋದಾದ್ರೆ, INS ಟ್ರೈಕಂಡ್ ಇಸ್ ಕರೆಂಟ್ಲಿ ಡಿಪ್ಲಾಯ್ಡ್ ಇನ್ ಪರ್ಷಿಯನ್ ಗಲ್ಫ್ ಅಂಡ್ ಗಲ್ಫ್ ಆಫ್ ಒಮೆನ್. ಸೊ ನಾನು ಮುಂಚೆನೆ ತೋರಿಸಿದಾಗೆ ಪರ್ಷಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ಒಮೆನ್ ಅಲ್ಲಿ ಸೊ ಆಸ್ ಅ ಪಾರ್ಟ್ ಆಫ್ ಆಪರೇಷನ್ ಸಂಕಲ್ಪ್. ಸೊ ಇದನ್ನ ಆಪರೇಷನ್ ಸಂಕಲ್ಪ್ ಅಂತ ಟೈಟಲ್ ಮಾಡಲಾಗಿದೆ. ಸೊ ದಿಸ್ ಇಸ್ ದಿ ಇಂಡಿಯಾಸ್ ನೇವಿಸ್ ಎಫರ್ಟ್ಸ್ ಟು ಮೇಂಟೈನ್ ಫ್ರಂಟ್ ಲೈನ್ ಶಿಪ್ ಇನ್ ದ ರೀಜನ್ ಟು ಎನ್ಶೋರ್ ಸೇಫ್ ಅಂಡ್ ಸೆಕ್ಯೂರ್ ಮೂವ್ಮೆಂಟ್ ಆಫ್ ಟ್ರೇಡ್. ಸೊ ನಮ್ಮ ಟ್ರೇಡ್ ವೆಸಲ್ಸ್ ಏನಿರುತ್ತೆ ಅದನ್ನ ಸುರಕ್ಷಿತವಾಗಿ
ಸುರಕ್ಷಿತವಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಎನ್ಶೋರ್ ಮಾಡ್ಲಿಕ್ಕೆ ಸೊ ಈ ಒಂದು ಮಿಷನ್ ನ ಕಂಡಕ್ಟ್ ಮಾಡ್ಲಾಗ್ತಾ ಇದೆ. ಅದಾದ್ಮೇಲೆ ಇನ್ಸ್ಟಿಲ್ ಕಾನ್ಫಿಡೆನ್ಸ್ ಇನ್ ಮೆರಿಟೈಮ್ ಕಮ್ಯುನಿಟಿ. ಸೊ ಅಲ್ಲಿ ಮೆರಿಟೈಮ್ ಕಮ್ಯುನಿಟಿ ಏನಿರುತ್ತೆ, ಅಲ್ಲಿರ್ತಕ್ಕಂಥ ಸಮುದಾಯ ಏನಿರುತ್ತೆ, ಸೊ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಅಥವಾ ನಂಬಿಕೆ ಬರ್ಲಿಕ್ಕೆ ಅಥವಾ ಧೈರ್ಯ ಬರ್ಲಿಕ್ಕೆ ಅಂಡ್ ಕಾಂಟ್ರಿಬ್ಯೂಟ್ ಟು ದಿ ರೀಜನಲ್ ಮೆರಿಟೈಮ್ ಸೆಕ್ಯೂರಿಟಿ. ಸೊ ಆ ಮೆರಿಟೈಮ್ ಭದ್ರತೆಗೆ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಸೊ ಆಪರೇಷನ್ ಸಂಕಲ್ಪ ಮಾಡ್ಲಾಗ್ತಾ ಇದೆ. ಸೊ ಇಲ್ಲಿ ಬರ್ತಕ್ಕಂತ INS ಇಂಡಿಯನ್ ನೇವಲ್ ಶಿಪ್ ಟ್ರೈಕಂಡ್ ಏನಿದೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ದಿಸ್ INS ಟ್ರೈಕಂಡ್ ಇಸ್ ಅ ಸ್ಟೇಟ್ ಆಫ್ ಆರ್ಟ್ ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಫ್ರಿಗೇಟ್ ಅಂತ ಕರಿತೀವಿ. ಸಿ ವಾಟ್ ಯು ಮೀನ್ ಬೈ ಸ್ಟೆಲ್ತ್ ಫ್ರಿಗೇಟ್? ಸ್ಟೆಲ್ತ್ ಫ್ರಿಗೇಟ್ ಅಂದ್ರೆ ಇಟ್ ಈಸ್ ಡಿಸೈನ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಟೆಕ್ನಾಲಜಿ ವಿಚ್ ಮೇಕ್ಸ್ ಡಿಟೆಕ್ಷನ್ ಬೈ ರೆಡಾರ್ ಆರ್ ಸೋನಾರ್ ಡಿಫಿಕಲ್ಟ್. ಸೊ ಯೂಶಲಿ ರೆಡಾರ್ಸ್ ಏನ್ ಮಾಡುತ್ತೆ ಅಂದ್ರೆ, ಸೊ ಈ ಶಿಪ್ಸ್ ನ ಡಿಟೆಕ್ಟ್ ಮಾಡುತ್ತೆ, ಮೂವ್ಮೆಂಟ್ ಆಫ್ ಶಿಪ್ಸ್ ನ ಬೇರೆ ಕಂಟ್ರಿಯವರು, ಎನಿಮಿ ನೇಷನ್ಸ್ ಅವರು ಯೂಶಲಿ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಆ ಡಿಟೆಕ್ಷನ್ ಏನಿದೆ, ಸೊ ಅದನ್ನ ಅವಾಯ್ಡ್ ಮಾಡ್ತಕ್ಕಂಥ ಶಿಪ್ ನ ನಾವು ಸ್ಟೆಲ್ತ್ ಫ್ರಿಗೇಟ್ ಅಂತ ಕರಿತೀವಿ. ಸೊ ಈ ಟ್ರೈಕಂಡ್ ಅನ್ನೋದು ಒಂದು ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಫ್ರಿಗೇಟ್ ಆಗಿರುತ್ತೆ. ಯಾವುದೇ ರೆಡಾರ್ ಆಗ್ಲಿ ಅಥವಾ ಸೋನಾರ್ ಆಗ್ಲಿ ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂಡ್ ಇಟ್ಸ್ ಅ ಪಾರ್ಟ್ ಆಫ್ Western Fleet that operates under the Flag Officer Commanding in Chief Western Naval Command based at Mumbai. So idu Western Naval Command based at Mumbai. So ಇವರು ಇದನ್ನ ಈ ಆಪರೇಷನ್ಸ್ ನ ಮಾನಿಟರ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ನೋ ಮೋರ್ ಡೀಟೇಲ್ಸ್ ಅಬೌಟ್ INS ಟ್ರೈಕಂಡ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ದಿಸ್ ಇಸ್ ದಿ INS ಟ್ರೈಕಂಡ್. ಸೊ ಇದನ್ನ F-51 ಅಂತ ಕೂಡ ಕೋಡ್ ಮಾಡಲಾಗಿದೆ. ಸೊ ಇಟ್ ಈಸ್ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ಆಫ್ ಇಂಡಿಯನ್ ನೇವಿ. ಸೊ ಇದು ಇಂಡಿಯನ್ ನೇವಿಯಲ್ಲಿ ಇರ್ತಕ್ಕಂಥ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ಆಗಿರುತ್ತೆ. ಸೊ ಇಟ್ ಈಸ್ ದಿ ಥರ್ಡ್ ಅಂಡ್ ಫೈನಲ್ ಶಿಪ್ ಆಫ್ ದಿ ಸೆಕೆಂಡ್ ಬ್ಯಾಚ್. ಸೊ ಇದರಲ್ಲಿ 2 ಬ್ಯಾಚಸ್ ಆಫ್ ಶಿಪ್ಸ್ ಇರುತ್ತೆ. ಸೊ INS ಟ್ರೈಕಂಡ್ ಬಂದು ಸೆಕೆಂಡ್ ಬ್ಯಾಚ್ ಅಲ್ಲಿ ಇರ್ತಕ್ಕಂಥ 3ನೇ ಮತ್ತು ಕೊನೆಯ ಶಿಪ್ ಆಗಿರುತ್ತೆ. ಸೊ ದಿಸ್ ಇಸ್ ಆಫ್ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ಆರ್ಡರ್ಡ್ ಬೈ ಇಂಡಿಯನ್ ನೇವಿ. ಸೊ ಇಂಡಿಯನ್ ನೇವಿ ಆರ್ಡರ್ ಮಾಡಿರ್ತಕ್ಕಂಥ 3ನೆಯ ಮತ್ತು ಕೊನೆಯ 2ನೇ ಬ್ಯಾಚ್ ನ ಶಿಪ್ ಆಗಿರುತ್ತೆ. ಸೊ ಇದನ್ನ ಯಾರು ಬಿಲ್ಡ್ ಮಾಡಿದ್ದಾರೆ ಅಂದ್ರೆ, ಇಟ್ ವಾಸ್ ಬಿಲ್ಟ್ ಬೈ ಯಂತರ್ ಶಿಪ್ ಯಾರ್ಡ್ ಇನ್ ಕಲಿನಿನ್ಗ್ರಾಡ್, ರಷ್ಯಾ. ಸೊ ರಷ್ಯಾದವರು ಇದನ್ನ ಬಿಲ್ಡ್ ಮಾಡಿರ್ತಾರೆ ಅಂಡ್ ಕಮಿಷನ್ಡ್ ಇನ್ ಟು ದ ನೇವಿ ಸರ್ವಿಸ್ ಆನ್ 28 ಜೂನ್ 2013 ಗೆ ಇದು ಇಂಡಿಯನ್ ನೇವಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಸೊ ದೀಸ್ ಆರ್ ಮಾಡಿಫೈಡ್ Krivac 3 class frigates built by Russia. So ರಷ್ಯನ್ ಪ್ಯಾರಲನ್ಸ್ ಅಲ್ಲಿ ಸೊ ಇದನ್ನ ಮಾಡಿಫೈಡ್ ಅಂದ್ರೆ ಆಧುನೀಕರಿಸಿದ ಅಥವಾ ಬದಲಾಯಿಸಿದ Krivac 3 class frigate ಅಂತ ಕರಿತೀವಿ. So these ships use stealth technologies and special hull design. Hull design ಅಂದ್ರೆ ಅದರ ರಚನೆ ಹೇಗಿರುತ್ತೋ ಅದನ್ನ ನಾವು hull design ಅಂತ ಕರಿತೀವಿ. ಸೊ stealth technology ಅನ್ನೋದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಈ stealth technology ಏನಕ್ಕೆ ಇರುತ್ತೆ ಅಂದ್ರೆ, ಟು ಎನ್ಶೋರ್ ರೆಡ್ಯೂಸ್ಡ್ ರೆಡಾರ್ ಕ್ರಾಸ್ ಸೆಕ್ಷನ್. ಸೊ ಯಾರು ಕೂಡ ಅದರ ಮೂವ್ಮೆಂಟ್ ನ ಟ್ರ್ಯಾಕ್ ಮಾಡದೆ ಇರುವ ಹಾಗೆ ಸೊ ಈ ಒಂದು ತಂತ್ರಜ್ಞಾನವನ್ನ ಬಳಸಿರ್ತಾರೆ. ಸೊ ಮಚ್ ಆಫ್ ದಿ ಎಕ್ವಿಪ್ಮೆಂಟ್ ಆಫ್ ದಿ ಶಿಪ್ ಇಸ್ ರಷ್ಯನ್ ಮೇಡ್. ಸೊ ಇದರ ಬಹು ಭಾಗ ಏನಿರುತ್ತೆ, ಮೋಸ್ಟ್ ಆಫ್ ದಿ ಪಾರ್ಟ್ಸ್ ಏನಿರುತ್ತೆ, ಇದು ರಷ್ಯಾ ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ. ಬಟ್ ಸಿಗ್ನಿಫಿಕೆಂಟ್ ನಂಬರ್ ಆಫ್ ದಿ ಸಿಸ್ಟಮ್ಸ್ ಆಫ್ ಇಂಡಿಯನ್ ಆರಿಜಿನ್ ಹ್ಯಾವ್ ಆಲ್ಸೋ ಬೀನ್ ಇನ್ಕಾರ್ಪೊರೇಟೆಡ್. ಅಂದ್ರೆ ಬಹುಶಃ ಇದು ರಷ್ಯನ್ ಮೇಡ್ ಆಗಿರುತ್ತೆ, ಬಟ್ ಕೆಲವೊಂದು ಸಿಸ್ಟಮ್ಸ್ ಮಾತ್ರ ಭಾರತ ದೇಶದಿಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಸಿಸ್ಟಮ್ಸ್ ನ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ದಿ ಮೇನ್ ಡಿಫರೆನ್ಸ್ ಬಿಟ್ವೀನ್ ದಿ ಸೆಕೆಂಡ್ ಬ್ಯಾಚ್ ಅಂಡ್ ದಿ ಫಸ್ಟ್ ಬ್ಯಾಚ್ 3 ತಲ್ವಾರ್ ಕ್ಲಾಸ್ ಶಿಪ್ಸ್ ಇಸ್ use of BrahMos missile in the place of Club N missile in the earlier ships. ಅಂದ್ರೆ ಅರ್ಲಿಯರ್ ಶಿಪ್ಸ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ Club N ಮಿಸೈಲ್ಸ್ ನ ಯೂಸ್ ಮಾಡಿದ್ರು, ಅರ್ಥ ಆಯ್ತಲ್ವಾ? ಆದ್ರೆ ಸೆಕೆಂಡ್ ಬ್ಯಾಚ್ ಅಲ್ಲಿ BrahMos ಮಿಸೈಲ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಫಸ್ಟ್ ಬ್ಯಾಚ್ ಆಫ್ ಶಿಪ್ಸ್ ಅಂಡ್ ದಿ ಸೆಕೆಂಡ್ ಬ್ಯಾಚ್ ಆಫ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ we'll go to the next article. So this article is about our moon. So there is research that confirms that there is carbon dioxide on the moon. So ಚಂದ್ರನ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ಇಷ್ಟು ದಿನ ಸ್ಪೆಕ್ಯುಲೇಷನ್ಸ್, ಊಹೆ ಮಾಡ್ಲಾಗ್ತಾ ಇತ್ತು. ಬಟ್ ಇವಾಗ ಮಾಡಿರ್ತಕ್ಕಂಥ ಫೈಂಡಿಂಗ್ಸ್ ಪ್ರಕಾರ ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ಡಿಟೆಕ್ಟ್ ಆಗಿದೆ. ಹಾಗಿದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಯಾವ ರೂಪದಲ್ಲಿದೆ, ಇದು ನಮಗೆ ಅಡ್ವಾಂಟೇಜ್ ಆಗುತ್ತಾ ಡಿಸ್ಅಡ್ವಾಂಟೇಜ್ ಆಗುತ್ತಾ ಫಾರ್ ದಿ ಫ್ಯೂಚರ್ ಲೂನಾರ್ ಮಿಷನ್ಸ್ ಏನಿರುತ್ತೆ, ನಮ್ಮ ಭವಿಷ್ಯದಲ್ಲಿ ಮಾಡ್ತಕ್ಕಂಥ ಚಂದ್ರಯಾನಗಳು ಏನಿರುತ್ತೆ ಅದಕ್ಕೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. After decades of uncertainty, researchers have confirmed the existence of lunar carbon dioxide cold traps that could potentially contain solid carbon dioxide. So after decades of uncertainty, ಅಂದ್ರೆ ಗ್ಯಾರಂಟಿ ಇರ್ಲಿಲ್ಲ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆಯಾ ಇಲ್ಲ ಅಂತ ಗ್ಯಾರಂಟಿ ಇರ್ಲಿಲ್ಲ.
ಬಟ್ ಇವಾಗ ಕನ್ಫರ್ಮೇಶನ್ ಏನಾಗಿದೆ ಅಂದ್ರೆ ಸೊ ಕಾರ್ಬನ್ ಡೈಆಕ್ಸೈಡ್ ಕೋಲ್ಡ್ ಟ್ರಾಪ್ಸ್ ಅಲ್ಲಿ ಇರೋದು ಪತ್ತೆ ಆಗಿದೆ. ಸೊ ದಿಸ್ ಕಂಟೈನ್ಸ್ ಪೊಟೆನ್ಶಿಯಲಿ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್, ಅಂದ್ರೆ ಭೂಮಿ ಮೇಲೆ ಇರೋ ತರ ಗೇಷಿಯಸ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲ. ಸೊ ಅಲ್ಲಿ ಸಾಲಿಡ್ ಅಂದ್ರೆ ಘನ ರೂಪದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನ ನಾವು ನೋಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಇವು ಕ್ರೇಟರ್ಸ್ ಆಗಿರುತ್ತೆ, ಮೂನಲ್ಲಿ ಇರ್ತಕ್ಕಂಥ ಆಳವಾದ ಪ್ರದೇಶಗಳಾಗಿರುತ್ತೆ. ಸೊ ಇವು ಡಾರ್ಕ್ ಕಲರ್ ಇದೆ. ನಾನು ಹೇಳ್ತೀನಿ ಏನ್ ರೀಸನ್ ಇದು ಡಾರ್ಕ್ ಕಲರ್ ಇದೆ ಅಂತ. ಸೊ ಈ ಒಂದು ಪ್ರದೇಶಗಳಲ್ಲಿ ನಾವು ಈ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಟ್ರಾಪ್ಸ್ ನ ನೋಡ್ಬೋದು. ದ ಡಿಸ್ಕವರಿ ವಿಲ್ ಲೈಕ್ಲಿ ಹ್ಯಾವ್ ಅ ಮೇಜರ್ ಇನ್ಫ್ಲೂಯೆನ್ಸ್ ಇನ್ ದಿ shaping future of lunar missions and human and robot presence on the moon. So ಈ ಒಂದು ಡಿಸ್ಕವರಿ ಏನಾಗಿದೆ, ನಾವು ಭವಿಷ್ಯದಲ್ಲಿ ಮಾಡ್ತಕ್ಕಂಥ ಚಂದ್ರಯಾನದ ಮೇಲೆ ಬಹಳಷ್ಟು ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆಗಲಿದೆ. In the permanently shadowed regions at the poles of our moon, temperatures dip below those in the closest areas of Pluto, allowing for the carbon dioxide cold traps. ಅಂದ್ರೆ ಇಲ್ಲಿ ಪರ್ಮನೆಂಟ್ಲಿ ಶಾಡೋಡ್ ರೀಜನ್ಸ್ ಅಂತ ಹೇಳ್ತೀವಿ. ಏನಿದು ಪರ್ಮನೆಂಟ್ಲಿ ಶಾಡೋಡ್ ರೀಜನ್ಸ್ ಅಂದ್ರೆ, ಈ ರೀಜನ್ಸ್ ಅಲ್ಲಿ ಪರ್ಮನೆಂಟ್ಲಿ ಶಾಡೋಡ್ ರೀಜನ್ಸ್ ಅಲ್ಲಿ ಯಾವುದೇ ಕಾಲದಲ್ಲೂ ಕೂಡ ಸೂರ್ಯನ ಬೆಳಕು ಬೀಳೋದಿಲ್ಲ. ಯಾವಾಗ ಅಲ್ಲಿ ಸೂರ್ಯನ ಬೆಳಕು ಬೀಳೋದಿಲ್ಲ, ಆಬ್ವಿಯಸ್ಲಿ ಅಲ್ಲಿರ್ತಕ್ಕಂಥ ಟೆಂಪರೇಚರ್ ಅಥವಾ ಉಷ್ಣಾಂಶ ಅಂತ ಏನ್ ಹೇಳ್ತೀವಿ ಅದು ಡಿಪ್ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಸೊ ಇದನ್ನ ದಿ ಕೋಲ್ಡೆಸ್ಟ್ ಏರಿಯಾ ಆಫ್ ಪ್ಲೂಟೋಗೆ ಕಂಪೇರ್ ಮಾಡಿರ್ತಾರೆ. ಸೊ ನಮ್ಗೆ ಗೊತ್ತು ಪ್ಲೂಟೋ ಇಸ್ ಟೂ ಫಾರ್ ಅವೇ ಫ್ರಮ್ ದಿ ಸನ್. ಸೊ ಸೂರ್ಯನಿಂದ ಬಹಳಷ್ಟು ದೂರ ಇರೋದ್ರಿಂದ ಅಲ್ಲಿ ಅತ್ಯಂತ ಅಥವಾ ಅಧಿಕ ಶಾಖ ಉಂಟಾಗೋದಿಲ್ಲ, ಅಲ್ಲೂ ಕೂಡ ಚಳಿ ಜಾಸ್ತಿ ಇರುತ್ತೆ. ಸೊ ಅಲ್ಲೆಷ್ಟು ಚಳಿ ಇರುತ್ತೋ ಈ ಪರ್ಮನೆಂಟ್ಲಿ ಶಾಡೋಡ್ ರೀಜನ್ಸ್ ಏನಿರುತ್ತಲ್ವಾ ಅದು ಕೂಡ ಅಷ್ಟು ಕೋಲ್ಡ್ ಆಗಿದೆ ಅನ್ಬಿಟ್ಟು ಪ್ಲೂಟೋ ಜೊತೆ ಕಂಪೇರ್ ಮಾಡಲಾಗಿದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕೋಲ್ಡ್ ಟ್ರಾಪ್ಸ್ ಆಗಿ ಅಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಹಿಯರ್ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಕುಡ್ ಫ್ರೀಸ್ ಅಂಡ್ ರಿಮೈನ್ ಇನ್ ಸಾಲಿಡ್ ಫಾರ್ಮ್ ಈವನ್ ಡ್ಯೂರಿಂಗ್ ದಿ ಲೂನಾರ್ ಸಮ್ಮರ್. ಅಂದ್ರೆ ಚಂದ್ರನಲ್ಲಿ ಬೇಸಿಗೆ ಬಂದಾಗ್ಲೂ ಕೂಡ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಘನರೂಪದಲ್ಲೇ ಇರುತ್ತೆ. ಯಾಕಂದ್ರೆ ಈ ಪರ್ಮನೆಂಟ್ ಶಾಡೋಡ್ ರೀಜನ್ಸ್ ಏನಿರುತ್ತೆ ಅಲ್ಲಿಗೆ ಯಾವುದೇ ಕಾಲದಲ್ಲೂ ಸೂರ್ಯನ ಬೆಳಕು ಬೀಳೋದಿಲ್ಲ. So future explorers could use the solid carbon dioxide in these cold traps to produce fuel or material for long lunar stays. So ಇಲ್ಲಿ ಈ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ನ ಭವಿಷ್ಯದಲ್ಲಿ ಅಲ್ಲಿಗೆ ಹೋಗ್ತಕ್ಕಂತ ಮಿಷನ್ಸ್ ಏನಿರುತ್ತೆ ಅವರು ಇದನ್ನ ಫ್ಯೂಯಲ್ ಆಗಿ ಯೂಸ್ ಮಾಡಿಕೊಂಡು ಅಲ್ಲಿ ಇನ್ನೂ ಹೆಚ್ಚಿನ ಕಾಲ ಸ್ಟೇ ಮಾಡಬಹುದು ಅಂಡ್ ದೇ ಕ್ಯಾನ್ ಡೂ ಮೋರ್ ರಿಸರ್ಚ್ ಆನ್ ಮೂನ್. ಸೊ ದಿಸ್ ಇಸ್ ಆಕ್ಚುಲಿ advantage of having solid carbon dioxide on the moon. So although cold traps have been predicted by planetary scientists for years, so ಅಲ್ಲಿ cold traps ಇದೆ ಅನ್ಬಿಟ್ಟು ಅನೇಕ ವರ್ಷಗಳಿಂದ ಸೈಂಟಿಸ್ಟ್ ಡಿಸ್ಕವರಿ ಮಾಡಿದ್ರು. ಸೊ ದಿಸ್ ಇಸ್ ಅ ನ್ಯೂ ಸ್ಟಡಿ ಪಬ್ಲಿಷ್ಡ್ ಇನ್ ಜಿಯೋಫಿಸಿಕಲ್ ರಿಸರ್ಚ್ ಲೆಟರ್. ಸೊ ಜಿಯೋಫಿಸಿಕಲ್ ರಿಸರ್ಚ್ ಲೆಟರ್ ಅಲ್ಲಿ ರೀಸೆಂಟ್ ಆಗಿ ಪಬ್ಲಿಷ್ ಆಗಿರೋ ಹಾಗೆ ಇಸ್ ದಿ ಫಸ್ಟ್ ಅಂಡ್ ಫರ್ಮ್ಲಿ ಎಸ್ಟಾಬ್ಲಿಷ್ಡ್ and map the presence of carbon dioxide cold traps. So first time confirm ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ cold traps ಇದೆ ಅಂತ. To find the coldest spots on the moon's surface, researchers analyzed 11 years of temperature data captured by NASA's lunar ರೆಕೊನಾಯ್ಸೆನ್ಸ್ ಆರ್ಬಿಟಾರ್ ಅಂತ ಕರಿತೀವಿ. ಸೊ ಇಲ್ಲಿ ನಾಸಾ ಒಂದು ಮಿಷನ್ ಮಾಡಿತ್ತು, ಅದನ್ನ ನಾವು ಲೂನಾರ್ ರೆಕೊನೈಸೆನ್ಸ್ ಆರ್ಬಿಟಾರ್ ಅಂತ ಕರಿತೀವಿ. ಸೊ ಇದು 11 ವರ್ಷಗಳ ಕಾಲ ಕಲೆಕ್ಟ್ ಆಗಿರ್ತಕ್ಕಂಥ ಒಂದು ಡೇಟಾ ಏನಿರುತ್ತೆ, ಸೊ ಅದನ್ನ ಅನಲೈಸ್ ಮಾಡಿದ ನಂತರ ಈ ಮೂನ್ ಅಲ್ಲಿ ದಿ ಕೋಲ್ಡೆಸ್ಟ್ ಸ್ಪಾಟ್ಸ್ ಇರೋದು, ಮೂನ್ ನ ಸರ್ಫೇಸ್ ಮೇಲೆ ಕೋಲ್ಡೆಸ್ಟ್ ಸ್ಪಾಟ್ಸ್ ಇರೋದು ಡಿಸ್ಕವರಿ ಆಗಿರುತ್ತೆ. ಸೊ ದಿಸ್ ಇಸ್ ಆಸ್ ಪರ್ ದಿ ಆರ್ಟಿಕಲ್ ದಟ್ ಈಸ್ ಪಬ್ಲಿಷ್ಡ್ ಇನ್ ಜಿಯೋಫಿಸಿಕಲ್ ರಿಸರ್ಚ್ ಲೆಟರ್. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಪರ್ಮನೆಂಟ್ಲಿ ಶಾಡೋಡ್ ರೀಜನ್ಸ್ ಆಫ್ ದಿ ಮೂನ್. ಮೂನ್ ನಲ್ಲಿರ್ತಕ್ಕಂಥ ಪರ್ಮನೆಂಟ್ಲಿ ಅಂದ್ರೆ ಶಾಶ್ವತವಾಗಿ ಕತ್ತಲಲ್ಲಿರ್ತಕ್ಕಂಥ ಭಾಗಗಳ ಬಗ್ಗೆ ತಿಳ್ಕೊಳ್ಳೋಣ. ದೇರ್ ಆರ್ ಸಮ್ ಪಾರ್ಟ್ಸ್ ಆಫ್ ದಿ ಮೂನ್ ದಟ್ ನೆವರ್ ಸಿ ಸನ್ಲೈಟ್. ಸೊ ಚಂದ್ರನ ಮೇಲೆ ಕೆಲವೊಂದು ಪ್ರದೇಶಗಳು ಯಾವುದೇ ಕಾಲಕ್ಕೂ ಸೂರ್ಯನ ಬೆಳಕನ್ನು ಕಾಣೋದಿಲ್ಲ. ದೀಸ್ ಏರಿಯಾಸ್ ಆರ್ ಕಾಲ್ಡ್ ಆಸ್ ಪರ್ಮನೆಂಟ್ಲಿ ಶಾಡೋಡ್ ರೀಜನ್. ಸೊ ಈ ಪ್ರದೇಶಗಳನ್ನ ನಾವು ಶಾಶ್ವತ ಕತ್ತಲಿನ ಪ್ರದೇಶಗಳು ಅಥವಾ ಪರ್ಮನೆಂಟ್ಲಿ ಶಾಡೋಡ್ ರೀಜನ್ಸ್ ಅಂತ ಕರಿತೀವಿ. ಅಂಡ್ ದೇ ಅಪಿಯರ್ ಡಾರ್ಕ್ ಬಿಕಾಸ್ unlike on the earth, the axis of the moon is nearly perpendicular to the direction of sunlight. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ಮೂನ್ ಏನಾಗಿರುತ್ತೆ ಅಂದ್ರೆ 23.5 ಡಿಗ್ರಿ ಅಲ್ಲಿ ಟಿಲ್ಟ್ ಆಗಿರುತ್ತೆ. ಸೊ ಯಾವಾಗ ಅದು 23.5 ಡಿಗ್ರಿ ಅಲ್ಲಿ ಟಿಲ್ಟ್ ಆಗಿರುತ್ತೋ ಸೂರ್ಯನ ಬೆಳಕು ಬಹುಶಃ ಎಲ್ಲಾ ಭಾಗಗಳಿಗೂ ರೀಚ್ ಆಗುತ್ತೆ. ಮೇ ಬಿ ಇಂಟೆನ್ಸಿಟಿ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಸನ್ಲೈಟ್ ಏನಾಗಿರುತ್ತೆ ಅಂದ್ರೆ ನಾರ್ತ್ ಪೋಲ್ ಸೌತ್ ಪೋಲ್ ಎಲ್ಲಾ ಭಾಗಗಳಿಗೂ ರೀಚ್ ಆಗುತ್ತೆ. ಬಟ್ ಯಾವುದೇ ರೀತಿಯಲ್ಲಿ ಆ ಮೂನ್ ಅನ್ನೋದು ಟಿಲ್ಟ್ ಆಗಿರೋದಿಲ್ಲ, ಅದು ಸ್ಟ್ರೇಟ್ ಆಗಿರೋದ್ರಿಂದ ಸೂರ್ಯನ ಬೆಳಕು ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್, ಮೂನ್ ಪೊಸಿಷನ್ ಏನಿದೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಬೀಳೋದ್ರಿಂದ ಕೆಲವೊಂದು ಭಾಗಗಳಿಗೆ ಸನ್ಲೈಟ್ ರೀಚ್ ಆಗೋದೇ ಇಲ್ಲ. ಆ ಭಾಗಗಳನ್ನ ನಾವು ಪರ್ಮನೆಂಟ್ಲಿ ಶಾಡೋಡ್ ರೀಜನ್ಸ್ ಅಂತ ಕರಿತೀವಿ.
The result is that the bottom of the certain craters are never pointed towards the sun. So craters ಅಂದ್ರೆ ನಾನು ಮುಂಚೆನೆ ಹೇಳಿದೆ ಅತ್ಯಂತ ಆಳವಾದ ಪ್ರದೇಶಗಳನ್ನ ನಾವು ಕ್ರೇಟರ್ಸ್ ಅಂತ ಕರಿತೀವಿ. ಸೊ ಚಂದ್ರನ ಕೆಲವೊಂದು ಭಾಗಗಳಿಗೆ ಈ ಸೂರ್ಯನ ಬೆಳಕೇನಿದೆ ಯಾವುದೇ ಕಾಲಕ್ಕೂ ಮುಟ್ಟೋದಿಲ್ಲ. ಸೊ ವಿತ್ ಸಮ್ ರಿಮೈನ್ಸ್ ಡಾರ್ಕ್ ಫಾರ್ ಓವರ್ 2 ಬಿಲಿಯನ್ ಇಯರ್ಸ್. ಸೊ ಯಾವಾಗ ಸೂರ್ಯನ ಬೆಳಕು ಮುಟ್ಟೋದಿಲ್ಲ ಅವು ಆಟೋಮ್ಯಾಟಿಕಲಿ ಡಾರ್ಕ್ ಆಗಿರುತ್ತೆ. ಸೊ ಮೋರ್ ದನ್ 2 ಬಿಲಿಯನ್ ಇಯರ್ಸ್ ಇಂದ ಅದು ಡಾರ್ಕ್ ಅಲ್ಲಿ ಇದೆ. ಸೊ ದೇರ್ ಆರ್ 324 known permanently shadowed regions. ಸೊ ಇಲ್ಲಿವರೆಗೂ ಮಾಡಿರ್ತಕ್ಕಂತ ಒಂದು ರಿಸರ್ಚ್ ಪ್ರಕಾರ ಈ ಪರ್ಮನೆಂಟ್ಲಿ ಶಾಡೋಡ್ ರೀಜನ್ಸ್ 324 ಇದೆ ಅಂತ ಕನ್ಫರ್ಮ್ ಆಗಿದೆ ಆನ್ ದಿ ಮೂನ್. ಸೊ ಸಚ್ ರೀಜನ್ಸ್ ಆಲ್ಸೋ ಎಕ್ಸಿಸ್ಟ್ ಆನ್ ಮರ್ಕ್ಯೂರಿ ಅಂಡ್ ಸೀರೀಸ್. ಸೊ ಈ ತರ ಪರ್ಮನೆಂಟ್ ಶಾಡೋಡ್ ರೀಜನ್ಸ್ ನ ನಾವು ಮರ್ಕ್ಯೂರಿ ಮತ್ತೆ ಸೀರೀಸ್ ಅಲ್ಲಿ ಕೂಡ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಸೊ ಈ ಒಂದು ಡಿಸ್ಕವರಿಯನ್ನ ಮಾಡಿರ್ತಕ್ಕಂಥ ಆರ್ಬಿಟಾರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದನ್ನ ನಾವು ನಾಸಾದ ಲುನಾರ್ ರೆಕಾನೈಸೆನ್ಸ್ ಆರ್ಬಿಟಾರ್ ಅಂತ ಕರಿತೀವಿ. ಸೊ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ವಾ. ಸೊ ಇದನ್ನ ಇನ್ ಶಾರ್ಟ್ ನಾವು LRS ಅಂತ ಕೂಡ ಕರಿತೀವಿ. ಸೊ ಈ ಒಂದು ಆರ್ಬಿಟಾರ್ ಮಾಡಿರ್ತಕ್ಕಂಥ ಡಿಸ್ಕವರಿ ಪ್ರಕಾರ ನಾವು ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. ಸೊ ನಾಸಾ ಸೈಂಟಿಸ್ಟ್. The Lunar Reconnaissance Orbiter is NASA's robotic spacecraft currently orbiting the moon in an eccentric polar mapping orbit. So ಈ ಒಂದು ಆರ್ಬಿಟಾರ್ ಏನಿದೆ ಸೊ ಇದು ನಾಸಾ ಅವರ ರಾಬೋಟಿಕ್ ಸ್ಪೇಸ್ ಕ್ರಾಫ್ಟ್. ಸೊ ಇದೊಂದು ರಾಬೋಟಿಕ್ ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ಇದು ಇವಾಗ್ಲೂ ಕೂಡ ಅಲ್ಲಿ ಫಂಕ್ಷನ್ ಮಾಡ್ತಾ ಇದೆ. ಅಂದ್ರೆ ಇಟ್ ಇಸ್ ನಾಟ್ ಅಬ್ಸಲ್ಯೂಟ್, ಇಟ್ ಇಸ್ ಇವನ್ ಆಪರೇಷನಲ್ ನೌ. ಸೊ ಇದು ಎಕ್ಸೆಂಟ್ರಿಕ್ ಪೋಲಾರ್ ಮ್ಯಾಪಿಂಗ್ ಅಂದ್ರೆ ಎಕ್ಸೆಂಟ್ರಿಕ್ ಅಂದ್ರೆ ಅವೇ ಫ್ರಮ್ ದಿ ಸೆಂಟರ್. ಸೊ ನಾಟ್ ಎಕ್ಸಾಕ್ಟ್ಲಿ ಇನ್ ದ ಆರ್ಬಿಟ್. ಸೊ ಅವೇ ಫ್ರಮ್ ದ ಸೆಂಟರ್ ಇದು ಅಲ್ಲಿ ಆಪರೇಷನ್ ಮಾಡ್ತಾ ಇದೆ ಇವನ್ ನೌ. ಸೊ ಡೇಟಾ ಕಲೆಕ್ಟೆಡ್ ಬೈ LRO ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ ಲುನಾರ್ ರಿಕಾನೈಸೆನ್ಸ್ ಆರ್ಬಿಟಾರ್ ಅಂತ. ಸೊ ಈ LRO ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾ ಪ್ರಕಾರ have been described as the essential for planning NASA's future human and robotic missions to the moon. ಸೊ ಫ್ಯೂಚರ್ ಅಲ್ಲಿ ನಾವು ಲೂನಾರ್ ಮಿಷನ್ಸ್ ನ ಮಾಡ್ಲಿಕ್ಕೆ ಸೊ ಇದೊಂದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಡೇಟಾಸ್ ನ ಈ LRO ಮುಖಾಂತರ ನಾವು ಪಡೆದುಕೊಳ್ಬಹುದು. This LRO and Lunar Crater Observation and Sensing Satellite, ಸೊ ಅದನ್ನ LCROSS ಅಂತ ಕರಿತೀವಿ, were launched on an Atlas 5 ರಾಕೆಟ್ ಆನ್ June 18, 2009. ಸೊ ಇದನ್ನ 2009 ಜೂನ್ 18ರಂದು ಅಟ್ಲಾಸ್ V5 ರಾಕೆಟ್ ನ ಮುಖಾಂತರ ನಾಸಾದವರು LRO ಮತ್ತೆ ಲೂನಾರ್ ಕ್ರೇಟರ್ ಅಬ್ಸರ್ವೇಷನ್ ಅಂಡ್ ಸೆನ್ಸಿಂಗ್ ಸ್ಯಾಟಲೈಟ್ ನ ಲಾಂಚ್ ಮಾಡಿರ್ತಾರೆ. ಸೊ ಬಿಗಿನಿಂಗ್ 4-day ಟ್ರಿಪ್ ಟು ದ ಮೂನ್. ಸೊ ಅದರ ಜರ್ನಿ ಎಷ್ಟಿರುತ್ತೆ ಅಂದ್ರೆ ಜಸ್ಟ್ 4 days. So LRO spent its first 3 years in lower polar orbit collecting detailed information about the moon and its environment. So ಇದು ಅಲ್ಲಿಗೆ ಮೂವ್ ಆದ್ಮೇಲೆ ಮೊದಲ 3 ವರ್ಷಗಳಲ್ಲಿ ಸೊ ಅಲ್ಲಿ ಲೋವರ್ ಲೈಯಿಂಗ್ ಪೋಲಾರ್ ರೀಜನ್ಸ್ ಏನಿರುತ್ತೆ ಆ ಧ್ರುವಗಳಲ್ಲಿ ಏನಿರುತ್ತೆ ಸೊ ಅಲ್ಲಿ ಇದು ಮ್ಯಾಕ್ಸಿಮಮ್ ಎಕ್ಸ್ಪೆರಿಮೆಂಟಲ್ ವರ್ಕ್ ಅಂದ್ರೆ ಅಲ್ಲಿರ್ತಕ್ಕಂಥ ಡೇಟಾವನ್ನ ಕ್ಯಾಪ್ಚರ್ ಮಾಡಿ ಇದು ನಾಸಾಗೆ ಟ್ರಾನ್ಸ್ಫರ್ ಮಾಡಿರುತ್ತೆ. ಸೊ ಆಫ್ಟರ್ ದಿಸ್ ಇನಿಷಿಯಲ್ ಆರ್ಬಿಟ್ ಅಂದ್ರೆ 3 ವರ್ಷಗಳ ನಂತರ LRO ಟ್ರಾನ್ಸಿಷನ್ ಟು ದಿ ಸ್ಟೇಬಲ್ ಎಲಿಪ್ಟಿಕಲ್ ಆರ್ಬಿಟ್. ಸೊ ಒಂದು ನಿರ್ದಿಷ್ಟವಾದ ಆರ್ಬಿಟ್ಗೆ ಅದು ಮೂವ್ ಆಗಿರುತ್ತೆ. ಪಾಸಿಂಗ್ ಲೋ ಓವರ್ ದಿ ಲೂನಾರ್ ಸೌತ್ ಪೋಲ್. ಸೊ ಲೂನಾರ್ ಸೌತ್ ಪೋಲ್ ಏನಿರುತ್ತೆ ಅದರ ಕೆಳಭಾಗಕ್ಕೆ ಅದು ಮೂವ್ ಆಗಿರುತ್ತೆ. ಸೊ ವಿತ್ ಅ ಸೂಟ್ ಆಫ್ 7 ಪವರ್ಫುಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಅದ್ರ ಜೊತೆ 7 ಪವರ್ಫುಲ್ ಇನ್ಸ್ಟ್ರೂಮೆಂಟ್ಸ್ ನ ಕಳಿಸಿರ್ತಾರೆ. ಸೊ ಅದರ ಪರ್ಪಸ್ ಏನಂದ್ರೆ LRO ಹ್ಯಾಸ್ ಕಲೆಕ್ಟೆಡ್ ಅ ಟ್ರೆಷರ್ ಟ್ರೋ ಆಫ್ ಡೇಟಾ. ಸೊ ಇದರಿಂದ ಸಾಕಷ್ಟು ಡೇಟಾನ ನಾವು ನಾಸಾದವರು ಕಲೆಕ್ಟ್ ಮಾಡಿರ್ತಾರೆ. ಸೊ ಮೇಕಿಂಗ್ ಅನ್ ಇನ್ವ್ಯಾಲ್ಯೂಬಲ್ ಕಾಂಟ್ರಿಬ್ಯೂಷನ್ ಟು ಅವರ್ ನಾಲೆಜ್ ಅಬೌಟ್ ದಿ ಮೂನ್. ಸೊ ಮೂನ್ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳಿಕ್ಕೆ ಸೊ ಈ ಒಂದು LRO ಅನ್ನೋದು ಬಹಳಷ್ಟು ಸಹಾಯ ಮಾಡಿದೆ. So with this, let's go to the next article. So this article is related to Ministry of Defense. So Prime Minister to formally hand over DRDO design. So DRDO design ಮಾಡಿರ್ತಕ್ಕಂಥ ಅಂಡ್ ಡೆವಲಪ್ ಮಾಡಿರ್ತಕ್ಕಂಥ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್. ಸೊ ಇದೊಂದು ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಯುದ್ಧ ನೌಕೆ ಆಗಿರುತ್ತೆ. ಸೊ ಅದನ್ನ ಶಕ್ತಿ ಅಂತ ಟೈಟಲ್ ಮಾಡಿದ್ದಾರೆ. ಇದನ್ನ ಪ್ರೈಮ್ ಮಿನಿಸ್ಟರ್ ಅವರು ಸೊ ಭಾರತದ ನೇವಲ್ ಶಿಪ್, ಸೊ ಇದೊಂದು ಇಂಡಿಯನ್ ನೇವಲ್ ಶಿಪ್ಸ್ ಟು ಚೀಫ್ ಆಫ್ ನೇವಲ್ ಸ್ಟಾಫ್ ಗೆ ಹ್ಯಾಂಡ್ ಓವರ್ ಮಾಡಲಿದ್ದಾರೆ. ಸೊ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಅಂತ ಕರಿತೀವಿ. EW ಅಂದ್ರೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್. ಇದನ್ನ ಯುದ್ಧ ನೌಕೆ ಅಂತ ಕರಿತೀವಿ. ಸೊ ಇದರ ಟೈಟಲ್ ಏನು ಅಂದ್ರೆ ಶಕ್ತಿ. ಹ್ಯಾಸ್ ಬೀನ್ ಡಿಸೈನ್ಡ್ ಅಂಡ್ ಡೆವಲಪ್ಡ್ ಬೈ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ರಿಸರ್ಚ್ ಲ್ಯಾಬೊರೇಟರಿ ಹೈದರಾಬಾದ್ ದಟ್ ಕಮ್ಸ್ ಅಂಡರ್ DRDO. ಸೊ DRDO ಅಡಿಯಲ್ಲಿ ಬರ್ತಕ್ಕಂಥ DLRL ಲ್ಯಾಬೊರೇಟರಿಯಲ್ಲಿ ಇದು ಹೈದರಾಬಾದ್ ಅಲ್ಲಿ ಇದೆ. ಸೊ ಇದು ಈ ಶಕ್ತಿ ಅನ್ನೋ ವಾರ್ಫೇರ್ ನ ಡಿಸೈನ್ ಮಾಡಿರುತ್ತೆ ಮತ್ತೆ ಡೆವಲಪ್ ಮಾಡಿರುತ್ತೆ ಫಾರ್ ಕ್ಯಾಪಿಟಲ್ ವಾರ್ಶಿಪ್ಸ್ ಆಫ್ ದಿ ಇಂಡಿಯನ್ ನೇವಿ. ಅಂದ್ರೆ ಇಂಡಿಯನ್ ನೇವಿಯಲ್ಲಿ ಇರ್ತಕ್ಕಂಥ ಪ್ರಮುಖ ಯುದ್ಧ ನೌಕೆಗಳಲ್ಲಿ ಸೊ ಇದನ್ನ ಬಳಸಲಾಗುತ್ತದೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಯೂಸ್ ಆಫ್ ದಿಸ್ ಪರ್ಟಿಕ್ಯುಲರ್ warfare.
ಸೊ ಇದರ ಪರ್ಪಸ್ ಏನು ಅಂದ್ರೆ ಫಾರ್ ಇಂಟರ್ಸೆಪ್ಷನ್, ಡಿಟೆಕ್ಷನ್, ಕ್ಲಾಸಿಫಿಕೇಶನ್, ಐಡೆಂಟಿಫಿಕೇಶನ್ ಅಂಡ್ ಜಾಮಿಂಗ್ ಆಫ್ ಕನ್ವೆನ್ಷನಲ್ ಅಂಡ್ ಮಾಡರ್ನ್ ರೆಡಾರ್ಸ್. ಸೊ ಈ ಮಾಡರ್ನ್ ರೆಡಾರ್ಸ್ ಏನಿರುತ್ತೆ, ನಾನು ಮುಂಚೆನೆ ಹೇಳ್ದ ಹಾಗೆ ಎನಿಮಿ ನೇಷನ್ಸ್ ಯಾವಾಗ್ಲೂ ವಾಚ್ ಮಾಡ್ತಾ ಇರ್ತಾರೆ ನಾವೇನ್ ಮಾಡ್ತಾ ಇದೀವಿ ಅಂತ. ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸೊ ಈ ಒಂದು ಶಕ್ತಿ ಅನ್ನೋ ವಾರ್ಫೇರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ನಮಗೆ ಸಹಾಯ ಮಾಡಲಿದೆ. The Shakti electronic warfare system will provide an electronic layer of defense against modern radars and anti-ship missiles to ensure electronic dominance and surveillance in the maritime battlefield. So ನಮ್ಮ maritime battlefield ಏನಿದೆ ಅದರಲ್ಲಿ ನಮ್ಮ ಡಾಮಿನೇಷನ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಯಾವ ರೀತಿ ಈ ಮಾಡರ್ನ್ ರೆಡಾರ್ಸ್ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಮತ್ತೆ ಆಂಟಿ ಶಿಪ್ ಮಿಸೈಲ್ಸ್ ನಾವು ಎನ್ಶೋರ್ ಮಾಡ್ಲಿಕ್ಕೆ. ಸೊ ಎನಿ ಮಿಸೈಲ್ ದಟ್ ಈಸ್ ಟಾರ್ಗೆಟೆಡ್ ಟುವರ್ಡ್ಸ್ ಶಿಪ್ಸ್ ಏನಿರುತ್ತೆ ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಇದು ನಮ್ಮ ಮೆರಿಟೈಮ್ ಬ್ಯಾಟಲ್ ಫೀಲ್ಡ್ ನ ಒಂದು ಡಾಮಿನೇಷನ್ ಏನಿರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ. ದಿಸ್ ಸಿಸ್ಟಮ್ ವಿಲ್ ರೀಪ್ಲೇಸ್ ದಿ ಅರ್ಲಿಯರ್ ಜನರೇಷನ್ EW ಸಿಸ್ಟಮ್ ಆಫ್ ಇಂಡಿಯನ್ ನೇವಿ. ಸೊ ಮುಂಚೆ ಹಳೆ ಸಿಸ್ಟಮ್ ಏನಿತ್ತು, ಓಲ್ಡ್ ಸಿಸ್ಟಮ್ ಆಫ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಏನಿತ್ತು, ಸೊ ಅದನ್ನ ಈ ಶಕ್ತಿ ರೀಪ್ಲೇಸ್ ಮಾಡಲಿದೆ. First Shakti system has been installed on board INS Visakhapatnam. So ಇದನ್ನ INS Visakhapatnam ಗೆ ಫಸ್ಟ್ ಇನ್ಸ್ಟಾಲ್ ಮಾಡಲಾಗಿರುತ್ತೆ and being installed on board indigenous aircraft carrier INS Vikrant ಗೂ ಕೂಡ ಇದನ್ನ ಇನ್ಸ್ಟಾಲ್ ಮಾಡಲಾಗಿರುತ್ತೆ. So 12 Shakti systems. So ಒಟ್ಟಿಗೆ ಇದೇ ರೀತಿಯ ಸಿಸ್ಟಮ್ಸ್ 12 ತಯಾರಿ ಮಾಡ್ಲಿಕ್ಕೆ ಒಂದು ಪ್ರಪೋಸಲ್ ಆಗಿರುತ್ತೆ. ದೇ ಆರ್ ಆಲ್ ಅಂಡರ್ ಪ್ರೊಡಕ್ಷನ್ ಅಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಅಂದ್ರೆ BEL ಅಲ್ಲಿ ಅದರ ಒಂದು ಪ್ರೊಡಕ್ಷನ್ ನಡೀತಾ ಇದೆ. ಸಪೋರ್ಟೆಡ್ ಬೈ ಮೋರ್ ದನ್ 50 MSMEs ಅಟ್ ದಿ ಟೋಟಲ್ ಕಾಸ್ಟ್ ಆಫ್ 1805 crores ಕಾಸ್ಟ್ ಅಲ್ಲಿ ಇದರ ಒಂದು ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. These systems are scheduled to be installed on board capital warships under production including. So ಇಲ್ಲಿ INS ವಿಶಾಖಪಟ್ಟಣಂ ಮತ್ತೆ INS ವಿಕ್ರಾಂತ್ ಅಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇನ್ನೂ 12 ಶಕ್ತಿ ಸಿಸ್ಟಮ್ಸ್ ಇದೆ. ಅದನ್ನ P-15B, P-17A ಮತ್ತೆ ತಲ್ವಾರ್ ಕ್ಲಾಸ್ ಫಾಲೋ ಆನ್ ಶಿಪ್ಸ್ ಅಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಒಂದು ಯೋಜನೆಯನ್ನ ಮಾಡಲಾಗಿದೆ. ಸೊ ದಿಸ್ ಇಸ್ ಹೌ ಇಟ್ ಆಕ್ಚುಲಿ ಲುಕ್ಸ್ ಲೈಕ್. ಸೊ ಇದು ಶಿಪ್ ಆಗಿರುತ್ತೆ. ಸೊ ಅದಕ್ಕೆ ಈ ಒಂದು ಶಕ್ತಿ ಸಿಸ್ಟಮ್ ನ ಅಳವಡಿಸಲಾಗಿರುತ್ತೆ. ಸೊ ಇದೇನಾಗಿರುತ್ತೆ ಅಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಆಂಟಿ ರೆಡಾರ್ ಟೆಕ್ನಾಲಜಿ ಮತ್ತೆ ಆಂಟಿ ಮಿಸೈಲ್ ಟೆಕ್ನಾಲಜಿನೂ ಕೂಡ ಇದರಲ್ಲಿ ಯೂಸ್ ಮಾಡಲಾಗಿರುತ್ತೆ. So with this, let's go to the next article. So this article is related to SEBI. SEBI unveils investor charter ಅನ್ನೋದನ್ನ SEBI ಅನ್ನೋರು ಬಿಡುಗಡೆ ಮಾಡಿದ್ದಾರೆ. ಸೊ ಯಾವ್ದರ ಪರ್ಪಸ್ ಅಂತ ನೋಡೋದಾದ್ರೆ, ಸೊ ಇನ್ವೆಸ್ಟರ್ ಅಂದ್ರೆ ಇಟ್ ಈಸ್ ಕಾಮನ್ ಪೀಪಲ್ ಹೂ ಬೈ ಸೆಕ್ಯೂರಿಟೀಸ್, ಈಕ್ವಿಟೀಸ್, ಶೇರ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಇನ್ ಸ್ವಲ್ಪ ನಾಲೆಜ್ ಬೇಸ್ ನ ಇಂಪ್ರೂವ್ ಮಾಡ್ಲಿಕ್ಕೆ, ಅವ್ರಿಗೆ ಏನಾದ್ರೂ ಗ್ರಿವೆನ್ಸಸ್ ಇದ್ರೆ ಅದನ್ನ ರೆಡ್ರೆಸ್ ಮಾಡ್ಲಿಕ್ಕೆ ಸೊ ಈ ಒಂದು ಇನ್ವೆಸ್ಟರ್ ಚಾರ್ಟರ್ ಅನ್ನೋದನ್ನ SEBI ಅವರು ಬಿಡುಗಡೆ ಮಾಡಿರ್ತಾರೆ. ಹಾಗಿದ್ರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋದಾದ್ರೆ, ಮಾರ್ಕೆಟ್ಸ್ ರೆಗ್ಯುಲೇಟರ್ SEBI. ಸೊ ಸೆಬಿನ ನಾವು ಮಾರ್ಕೆಟ್ ರೆಗ್ಯುಲೇಟರ್ ಅಂತ ಕರಿತೀವಿ. came out with a investor charter aimed at protecting the interest of investors in the security market. So ಈ security markets ಅಲ್ಲಿ, as I told you, it might be equities, share investment ಏನಾದ್ರೂ ಇರ್ಬೋದು, ಅಲ್ಲಿರ್ತಕ್ಕಂಥ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇನ್ವೆಸ್ಟರ್ ಚಾರ್ಟರ್ ಅನ್ನೋದನ್ನ ಬಿಡುಗಡೆ ಮಾಡಿದ್ದಾರೆ. ದಿ ವಿಷನ್ ಆಫ್ ಇನ್ವೆಸ್ಟರ್ ಚಾರ್ಟರ್ ಇಸ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್ಸ್ ಬೈ ಎನೇಬ್ಲಿಂಗ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದಿ ರಿಸ್ಕ್ಸ್ ಇನ್ವಾಲ್ವ್. ಅಂದ್ರೆ ಈ ಶೇರ್ ಮಾರ್ಕೆಟ್ ಅಲ್ಲಿ ಏನೇನ್ ರಿಸ್ಕ್ ಇನ್ವಾಲ್ವ್ ಆಗುತ್ತೆ ಅದ್ರ ಬಗ್ಗೆ ಅವ್ರಿಗೆ ಎಜುಕೇಟ್ ಮಾಡಿ ಸೊ ಅವರ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನ ಪ್ರೊಟೆಕ್ಟ್ ಮಾಡೋದು ಇದರ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಅಂಡ್ ಇನ್ವೆಸ್ಟ್ ಇನ್ ಫೇರ್, ಟ್ರಾನ್ಸ್ಪರೆಂಟ್ ಅಂಡ್ ಸೆಕ್ಯೂರ್ ಮಾರ್ಕೆಟ್. ಅಂದ್ರೆ ಯಾವ್ದು ಬೆಸ್ಟ್ ಇರುತ್ತೋ ಅಥವಾ ಟ್ರಾನ್ಸ್ಪರೆಂಟ್ ಇರುತ್ತೋ ಅಥವಾ ಸೆಕ್ಯೂರ್ ಮಾರ್ಕೆಟ್ ಇರುತ್ತೋ ಅದರಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇದು ಎಜುಕೇಟ್ ಮಾಡುತ್ತೆ. ಅಂಡ್ ಟು ಗೆಟ್ ಸರ್ವಿಸ್ ಇನ್ ಅ ಟೈಮ್ಲಿ ಅಂಡ್ ಎಫಿಷಿಯಂಟ್ ಮ್ಯಾನರ್. ಸೊ ಆ ಸೇವೆಗಳು ಏನಿರುತ್ತೆ ಅದು ಕಾಲಕ್ಕೆ ಸರಿಯಾಗಿ ದೊರೆತಕ್ಕಂಥದ್ದನ್ನ ಎನ್ಶೋರ್ ಮಾಡ್ಲಿಕ್ಕೆ ಈ ಇನ್ವೆಸ್ಟರ್ ಚಾರ್ಟ್ ಅನ್ನ ಬಿಡುಗಡೆ ಮಾಡಿದೆ. The rights include getting fair and equitable treatment and expecting redressal of investor grievances filed in the scores. Scores ಅಂದ್ರೆ SEBI complaints redressal system ಅಂತ ಏನಿದೆ. ಸೊ ಇದರಲ್ಲಿ ಏನೇನ್ ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿರುತ್ತೋ ಸೊ ಅದಕ್ಕೆ ಟೈಮ್ಲಿ ಟೈಮ್ ಬೌಂಡ್ ಮ್ಯಾನರ್ ಅಲ್ಲಿ ಅದಕ್ಕೆ ರಿಪ್ಲೈ ಮಾಡೋದು ಅಥವಾ ರೆಸ್ಪಾಂಡ್ ಮಾಡೋದನ್ನ ಎನ್ಶೋರ್ ಮಾಡ್ಲಿಕ್ಕೆ ಇನ್ವೆಸ್ಟರ್ ಚಾರ್ಟರ್ ನ ಬಿಡುಗಡೆ ಮಾಡಲಿರ್ತಾರೆ. ಸೊ ದಿಸ್ ಆಲ್ಸೋ ಇನ್ಕ್ಲೂಡ್ಸ್ ಗೆಟಿಂಗ್ ಕ್ವಾಲಿಟಿ ಸರ್ವಿಸಸ್ ಫ್ರಮ್ SEBI ರೆಕಗ್ನೈಸ್ಡ್ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ಸ್. ಈ SEBI ರೆಕಗ್ನೈಸ್ಡ್ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಮತ್ತೆ SEBI ರಿಜಿಸ್ಟರ್ಡ್ ಇಂಟರ್ಮೀಡಿಯರೀಸ್ ಏನಿದೆ ಅಂದ್ರೆ ಮಧ್ಯವರ್ತಿಗಳು ಏನಿರ್ತಾರೆ, ಮತ್ತೆ ರೆಗ್ಯುಲೇಟೆಡ್ ಎಂಟಿಟೀಸ್ ಏನಿರುತ್ತೆ, ಮತ್ತೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಏನಿರುತ್ತೆ. ಸೊ ಈ ಎಲ್ಲದರ ಮುಖಾಂತರ ಕ್ವಾಲಿಟಿ ಸರ್ವಿಸಸ್, ಒಂದು ಉತ್ಕೃಷ್ಟ ಸೇವೆಗಳನ್ನ ಪಡಿಲಿಕ್ಕೆ ಈ ಇನ್ವೆಸ್ಟರ್ ಚಾರ್ಟರ್ ನಮ್ಗೆ ಅನುಕೂಲ ಮಾಡುತ್ತೆ.
So with this, let's understand more about SEBI. What is SEBI? SEBI is a regulatory body for securities and commodities market in India under the jurisdiction of Ministry of Finance, Government of India. ಇದು ಭಾರತ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಕೆಳಗಡೆ ಬರ್ತಕ್ಕಂಥ ಒಂದು ರೆಗ್ಯುಲೇಟರಿ ಬಾಡಿ ಆಗಿರುತ್ತೆ ಫಾರ್ ಸೆಕ್ಯೂರಿಟೀಸ್ ಅಂಡ್ ಕಮಾಡಿಟೀಸ್ ಮಾರ್ಕೆಟ್ ಇನ್ ಇಂಡಿಯಾ. ಭಾರತದಲ್ಲಿರ್ತಕ್ಕಂಥ ಈ ಸೆಕ್ಯೂರಿಟೀಸ್ ಅಥವಾ ಕಮಾಡಿಟೀಸ್ ಮಾರ್ಕೆಟ್ ಏನಿರುತ್ತೆ ಅದನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥ ಒಂದು ಬೋರ್ಡ್ ಆಗಿರುತ್ತೆ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1988. ಸೊ ಫಸ್ಟ್ ಟೈಮ್ ಇದು 1988ರಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ as a non-statutory body for regulating security market. So first time ಇದು non-statutory body ಆಗಿ ಇದನ್ನ ಸೊ ನಾನ್ ಸ್ಟ್ಯಾಟ್ಯುಟರಿ ಅಂದ್ರೆ ಶಾಸನ ಬದ್ಧವಲ್ಲದ ಒಂದು ಸಂಸ್ಥೆ ಆಗಿರುತ್ತೆ. ಅಂದ್ರೆ ಯಾವುದೇ ಒಂದು ಲೀಗಲ್ ಬೈಂಡಿಂಗ್ಸ್ ಇರೋದಿಲ್ಲ, ಅದನ್ನ ನಾವು ನಾನ್ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಕರಿತೀವಿ. ಸೊ ಮೊಟ್ಟ ಮೊದಲ ಬಾರಿಗೆ ಸೆಬಿ ಅನ್ನೋದು 1988ರಲ್ಲಿ ನಾನ್ ಸ್ಟ್ಯಾಟ್ಯುಟರಿ ಬಾಡಿ ಆಗಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಬಟ್ ಅದಾದ್ಮೇಲೆ ಇಟ್ ಬಿಕಮ್ಸ್ ಅನ್ ಆಟೋನಾಮಸ್ ಬಾಡಿ ಆನ್ 30th January 1992. ಸೊ 30th January 1992 ಅಲ್ಲಿ ಇದೊಂದು ಸ್ವಾಯತ್ತ ಸಂಸ್ಥೆಯಾಗಿ ಚೇಂಜ್ ಆಗುತ್ತೆ. was accorded statutory power ಅಂದ್ರೆ ಒಂದು ಶಾಸನಾತ್ಮಕ ಒಂದು ಪವರ್ಸ್ ನ ಇದಕ್ಕೆ ಕೊಡಲಾಗುತ್ತೆ. ಸೊ ವಿತ್ ದ ಪಾಸಿಂಗ್ ಆಫ್ ಸೆಬಿ ಆಕ್ಟ್ 1992 ಬೈ ದಿ ಇಂಡಿಯನ್ ಪಾರ್ಲಿಮೆಂಟ್. ಸೊ ಭಾರತದ ಸಂವಿಧಾನದ ಅಥವಾ ಸಂಸತ್ತಿನ ಒಂದು ಸೆಬಿ ಆಕ್ಟ್ 1992 ಪ್ರಕಾರ ಸೊ ಇದು ಒಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸೆಬಿ ಹ್ಯಾಸ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಅಟ್ ದಿ ಬಿಸಿನೆಸ್ ಡಿಸ್ಟ್ರಿಕ್ಟ್ ಆಫ್ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ಇನ್ ಮುಂಬೈ. ಸೊ ಮುಂಬೈಯಲ್ಲಿ ಇದರ ಕೇಂದ್ರ ಸ್ಥಾನವನ್ನ ನೋಡಬಹುದು. ಅದರೊಂದಿಗೆ ಇಟ್ ಹ್ಯಾಸ್ ಮೆನಿ ಬ್ರಾಂಚಸ್ ಅಕ್ರಾಸ್ ದಿ ಕಂಟ್ರಿ ಲೈಕ್ ನಾರ್ದರ್ನ್, ಈಸ್ಟರ್ನ್, ಸದರ್ನ್, ವೆಸ್ಟರ್ನ್ ರೀಜನಲ್ ಆಫೀಸಸ್ ಕೂಡ ಇರುತ್ತೆ. ಸೊ ಎಲ್ಲೆಲ್ಲಿ ಇರುತ್ತೆ ಅಂದ್ರೆ ನ್ಯೂ ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ, ಅಹಮದಾಬಾದ್ ರೆಸ್ಪೆಕ್ಟಿವ್ಲಿ. ಸೊ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಇದರ ರೀಜನಲ್ ಆಫೀಸಸ್ ಇರುತ್ತೆ. ಸೊ ಇದರ ಆರ್ಗನೈಸೇಷನ್ ಸ್ಟ್ರಕ್ಚರ್ ನೋಡೋಣ. ಅಂದ್ರೆ ಸೆಬಿಯಲ್ಲಿ ಯಾರ್ಯಾರು ಕಾರ್ಯನಿರ್ವಹಿಸ್ತಾರೆ ಅಂದ್ರೆ ದಿ ಸೆಬಿ ಇಸ್ ಮ್ಯಾನೇಜ್ಡ್ ಬೈ ಇಟ್ಸ್ ಮೆಂಬರ್ಸ್ ವಿಚ್ ಕನ್ಸಿಸ್ಟ್ ಆಫ್ ದಿ ಫಾಲೋಯಿಂಗ್. ದಿ ಚೇರ್ಮನ್ ಇಸ್ ನಾಮಿನೇಟೆಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಭಾರತ ಸರ್ಕಾರ ಇದರ ಚೇರ್ಮನ್ ನ ನಾಮಿನೇಟ್ ಮಾಡುತ್ತೆ. 2 members, that is officers from the Union Finance Ministry. So ಕೇಂದ್ರ ಹಣಕಾಸು ಸಚಿವಾಲಯದಿಂದ ಇಬ್ಬರು ಸದಸ್ಯರನ್ನ ನೇಮಕ ಮಾಡಲಾಗುತ್ತೆ. ಸೊ 1 member from the Reserve Bank. ಸೊ RBI ಇಂದ ಒಬ್ಬರು ಸದಸ್ಯರನ್ನ ಆಡ್ ಮಾಡಲಾಗುತ್ತೆ. The remaining 5 members are nominated by the Union Government of India. ಸೊ ಮಿಕ್ಕ 5 ಸದಸ್ಯರನ್ನ ಭಾರತ ಸರ್ಕಾರ ನಾಮಿನೇಟ್ ಮಾಡುತ್ತೆ. ಸೊ ಇದರಲ್ಲಿ ಔಟ್ ಆಫ್ ದೆಮ್ ಅಟ್ ಲೀಸ್ಟ್ 3 shall be whole time members. ಸೊ ಅದರಲ್ಲಿ ಕನಿಷ್ಠ ಪಕ್ಷ 3 ಜನರನ್ನ ಹೋಲ್ ಟೈಮ್ ಮೆಂಬರ್ಸ್ ಆಗಿ ಇದಕ್ಕೆ ಸೇರಿಸಿಕೊಳ್ಳಲಾಗುತ್ತೆ. ಸೊ ಅಟ್ ಪ್ರೆಸೆಂಟ್ ಸದ್ಯಕ್ಕೆ ಪ್ರಸ್ತುತ ಅಜಯ್ ತ್ಯಾಗಿ ವಾಸ್ ಅಪಾಯಿಂಟೆಡ್ ಆಸ್ ದಿ ಚೇರ್ಮನ್ ಆನ್ 10th February 2017. ಸೊ 2017 10th February ಅಲ್ಲಿ ಅಜಯ್ ತ್ಯಾಗಿಯನ್ನ ಚೇರ್ಮನ್ ಆಫ್ ಸೆಬಿ ಆಗಿ ನೇಮಕ ಮಾಡಲಾಗಿರುತ್ತೆ. ಸೊ ರೀಪ್ಲೇಸಿಂಗ್ UK Singh and took charge of chairman of office on 1st March 2017. ಇವರು ಆಫೀಸ್ ನ ಇನ್ಚಾರ್ಜ್ ಆಗಿ ತೆಗೆದುಕೊಂಡಿರ್ತಾರೆ. In February 2020 whose term as chairmanship of SEBI was extended by another 6 months. So 2020 ಫೆಬ್ರವರಿಯಲ್ಲಿ ಅವರ ಚೇರ್ಮನ್ಶಿಪ್ ನ ಮತ್ತೆ 6 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಸೊ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ದಿ ಕ್ಯಾಬಿನೆಟ್ ಅಪ್ರೂವಲ್ ಎಕ್ಸ್ಟೆಂಡಿಂಗ್. ಮತ್ತೆ ಏನಾಗುತ್ತೆ ಅಂದ್ರೆ ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್ ಅಪ್ರೂವ್ಡ್ ಎಕ್ಸ್ಟೆಂಡಿಂಗ್ ಟ್ಯಾಗಿಸ್ ಟರ್ಮ್. ಮತ್ತೆ ಇನ್ನೊಂದ್ಸತಿ ಎಕ್ಸ್ಟೆಂಡ್ ಮಾಡ್ತಾರೆ ಆಸ್ ಅ ಚೇರ್ಮನ್ ಆಫ್ ಸೆಬಿ of India for the further period of 18 months with effect from 1st September. ಅಂದ್ರೆ 1st September ಇಂದ 28 February 2022 ಮತ್ತೆ ಇವರ ಟೆನ್ಯೂರ್ ನ 18 ತಿಂಗಳು ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಹಂಗಿದ್ರೆ ಸೊ 2022-28 ಫೆಬ್ರವರಿಗೂ ಸೆಬಿಯ ಚೇರ್ಮನ್ ಆಗಿ ಅಜಯ್ ತ್ಯಾಗಿ ಅವರು ಕಾರ್ಯನಿರ್ವಹಿಸಲಿದ್ದಾರೆ. Now what are the major functions and responsibilities? The preamble of Securities and Exchange Board of India describes the basic function of the Securities and Exchange Board of India as. So ನಮ್ಮ ಸಂವಿಧಾನದಲ್ಲಿ ಹೇಗೆ ಪ್ರಿಯಂಬಲ್ ಅಥವಾ ಪ್ರಸ್ತಾವನೆ ಇರುತ್ತೋ ಸೊ ಸೆಬಿಗೂ ಕೂಡ ಒಂದು ಪ್ರಸ್ತಾವನೆ ಇದೆ. ಅದೇನು ಅಂದ್ರೆ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್ಸ್ ಇನ್ ಸೆಕ್ಯೂರಿಟೀಸ್. ಸೊ ಈ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡೋದು ಅಂಡ್ ಟು ಪ್ರಮೋಟ್ ದಿ ಡೆವಲಪ್ಮೆಂಟ್ ಆಫ್ and regulate the securities market and for the matters connected with or incidents thereto. ಅಂದ್ರೆ ಈ ಸೆಕ್ಯೂರಿಟಿ ಮಾರ್ಕೆಟ್ಸ್ ಏನಿರುತ್ತೆ ಅದರ ಅಭಿವೃದ್ಧಿ ಮಾಡೋದು, ಅದನ್ನ ರೆಗ್ಯುಲೇಟ್ ಮಾಡೋದು ಅಥವಾ ಇದಕ್ಕೆ ಯಾವುದೇ ಸಂಬಂಧಪಟ್ಟ ವಿಷಯಗಳನ್ನ ಮಾನಿಟರ್ ಮಾಡ್ತಕ್ಕಂಥದ್ದು ಇದರ ಪ್ರಸ್ತಾವನೆಯ ಪ್ರಮುಖ ಭಾಗವಾಗಿರುತ್ತೆ. ಸೆಬಿ ಹ್ಯಾಸ್ ಟು ಬಿ ರೆಸ್ಪಾನ್ಸಿವ್ ಟು ದ ನೀಡ್ಸ್ ಆಫ್ 3 ಗ್ರೂಪ್ಸ್. ಇದು 3 ಗುಂಪಿನ ಒಂದು ಸೆಕ್ಟರ್ಸ್ಗೆ ಅಥವಾ 3 ಗುಂಪಿನ ಒಂದು ವರ್ಗಗಳಿಗೆ ಇದು ಕೇಟರ್ ಮಾಡುತ್ತೆ ಅಥವಾ ಇದನ್ನ ಮಾನಿಟರ್ ಮಾಡುತ್ತೆ. ಸೊ ದೀಸ್ ಆರ್ ಪಾರ್ಟ್ಸ್ ಆಫ್ ದಿ ಮಾರ್ಕೆಟ್. ಯಾವ್ದಾದ್ರು ಅಂದ್ರೆ ಇಶ್ಯೂವರ್ ಆಫ್ ಸೆಕ್ಯೂರಿಟೀಸ್, ಅಂದ್ರೆ ಈ ಸೆಕ್ಯೂರಿಟೀಸ್ ನ ಯಾರ್ಯಾರು ಕೊಡ್ತಾರೆ, ಲೈಕ್ ಶೇರ್ಸ್ ನ ಯಾರ್ಯಾರು ಸೆಲ್ ಮಾಡ್ತಾರೆ, ಈಕ್ವಿಟೀಸ್ ನ ಯಾರ್ಯಾರು ಸೆಲ್ ಮಾಡ್ತಾರೆ, ಸೊ ಅವ್ರನ್ನ ಮಾನಿಟರ್ ಮಾಡುತ್ತೆ.
ಈ ಈಕ್ವಿಟೀಸ್ ಮತ್ತೆ ಶೇರ್ಸ್ ಅಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ ಸೊ ಅವ್ರನ್ನ ಕೂಡ ಮಾನಿಟರ್ ಮಾಡುತ್ತೆ. ಅದಾದ್ಮೇಲೆ ಈ ಮಧ್ಯವರ್ತಿಗಳೇನಿರ್ತಾರೆ ಐ ಮೀನ್ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಏನಿರುತ್ತೆ ಸೊ ಈ 3 ಸೆಕ್ಟರ್ಸ್ ಆಫ್ ಗ್ರೂಪ್ಸ್ ನ ಈ ಸೆಬಿ ಅನ್ನೋದು ಮಾನಿಟರ್ ಮಾಡುತ್ತೆ. ಸೊ ಸೆಬಿ ಹ್ಯಾಸ್ 3 ಪವರ್ಸ್. ಸೊ ಇದಕ್ಕೆ 3 ಪವರ್ಸ್ ರೋಲ್ಡ್ ಇಂಟು ಒನ್ ಬಾಡಿ, ಅಂದ್ರೆ ಇದು ಒಂದೇ ಒಂದು ಅಂಗವಾಗಿದ್ರು ಇದಕ್ಕೆ 3 ಪವರ್ಸ್ ಇರುತ್ತೆ. ಯಾವ್ದ್ಯಾವ್ದು? ಕ್ವಾಸಿ ಲೆಜಿಸ್ಲೇಟಿವ್, ಕ್ವಾಸಿ ಅಂದ್ರೆ ನಾಟ್ ಕಂಪ್ಲೀಟ್, ಅಂದ್ರೆ ಪಾರ್ಷಿಯಲ್ ಲೆಜಿಸ್ಲೇಟಿವ್ ಅಂದ್ರೆ ಶಾಸಕಾಂಗದ ಒಂದು ಕೆಲಸ ಇರುತ್ತೆ. ಕ್ವಾಶಿ ಜುಡಿಷಿಯಲ್ ಅಂದ್ರೆ ನ್ಯಾಯಾಂಗದ ಕೆಲಸ ಇರುತ್ತೆ. ಕ್ವಾಶಿ ಎಕ್ಸಿಕ್ಯೂಟಿವ್ ಅಂದ್ರೆ ಒಂದು ಕಾರ್ಯಾತ್ಮಕ ಕೆಲಸ ಕೂಡ ಇರುತ್ತೆ. ಅಂದ್ರೆ 3 ಕೆಲಸಗಳು ಒಂದು ಅಂಗ ನಿರ್ವಹಿಸುತ್ತದೆ. ಸೊ ಇದನ್ನ ಕ್ವಾಸಿ ಅಂತ ಕರಿತೀವಿ ಬಿಕಾಸ್ ಇಟ್ ಇಸ್ ನಾಟ್ ಕಂಪ್ಲೀಟ್. ಸೊ ಇಟ್ ಡ್ರಾಫ್ಟ್ಸ್ ರೆಗ್ಯುಲೇಷನ್ಸ್ ಇನ್ ಇಟ್ಸ್ ಲೆಜಿಸ್ಲೇಟಿವ್ ಕೆಪಾಸಿಟಿ, ಅಂದ್ರೆ ಅದರ ಒಂದು ಶಾಸಕಾಂಗದ ಒಂದು ಕೆಪಾಸಿಟಿಯಲ್ಲಿ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನ ಡ್ರಾಫ್ಟ್ ಮಾಡುತ್ತೆ. ಇಟ್ ಕಂಡಕ್ಟ್ಸ್ ಇನ್ವೆಸ್ಟಿಗೇಷನ್ಸ್ ಅಂಡ್ ಎನ್ಫೋರ್ಸ್ಮೆಂಟ್ ಆಕ್ಷನ್ ಇನ್ ದಿ ಎಕ್ಸಿಕ್ಯೂಟಿವ್ ಫಂಕ್ಷನ್. ಇದರ ಒಂದು ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾತ್ಮಕ ಫಂಕ್ಷನ್ ಅಲ್ಲಿ ಇದು ಇನ್ವೆಸ್ಟಿಗೇಷನ್ಸ್ ಮಾಡೋದು ಅಥವಾ ಯಾವ್ದಾದ್ರು ಆಕ್ಷನ್ಸ್ ನ ಎನ್ಫೋರ್ಸ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಅಂಡ್ ಇಟ್ ಪಾಸಸ್ ರೂಲಿಂಗ್ ಅಂಡ್ ಆರ್ಡರ್ಸ್ ಇನ್ ಇಟ್ಸ್ ಜುಡಿಷಿಯಲ್ ಕೆಪಾಸಿಟಿ, ಅಂದ್ರೆ ಒಂದು ನ್ಯಾಯಾಂಗದ ಕೆಪಾಸಿಟಿಯಲ್ಲಿ ಇದು ರೂಲಿಂಗ್ಸ್ ನ ಪಾಸ್ ಮಾಡೋದು ಅಥವಾ ಆರ್ಡರ್ಸ್ ನ ಪಾಸ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ದೋ ದಿಸ್ ಮೇಕ್ಸ್ ಇಟ್ ವೆರಿ ಪವರ್ಫುಲ್. ಸೊ ಇದು ಅತ್ಯಂತ ಪವರ್ಫುಲ್ ಆಗಿದ್ರು ಇದನ್ನ ಮಾನಿಟರ್ ಮಾಡ್ಲಿಕ್ಕೆ ಒಂದು ಟ್ರಿಬ್ಯುನಲ್ ಇರುತ್ತೆ. ಓಕೆ, ಸೊ ಆ ಟ್ರಿಬ್ಯುನಲ್ ಯಾವುದು ಅಂದ್ರೆ ಟು ಕ್ರಿಯೇಟ್ ಇಟ್ಸ್ ಅಕೌಂಟಬಿಲಿಟಿ, ಅದರ ಅಕೌಂಟಬಿಲಿಟಿನ ಕ್ರಿಯೇಟ್ ಮಾಡ್ಲಿಕ್ಕೆ ಅಥವಾ ಟು ಮೇಕ್ ಶೋರ್ ಇಟ್ ಈಸ್ ಅಕೌಂಟಬಲ್ ದೇರ್ ಇಸ್ ಒನ್ ಟ್ರಿಬ್ಯುನಲ್. ಸೊ ಆ ಟ್ರಿಬ್ಯುನಲ್ ಯಾವುದು ಅಂದ್ರೆ ದೇರ್ ಈಸ್ ಸೆಕ್ಯೂರಿಟೀಸ್ ಅಪಲೇಟ್ ಟ್ರಿಬ್ಯುನಲ್. ಸೊ ಸೆಕ್ಯೂರಿಟಿ ಅಪಲೇಟ್ ಟ್ರಿಬ್ಯುನಲ್ ಅಂತ ಇರುತ್ತೆ. ಸೊ ವಿಚ್ ಈಸ್ ಅ 3-member ಟ್ರಿಬ್ಯುನಲ್ ಅಂಡ್ ಈಸ್ ಕರೆಂಟ್ಲಿ ಹೆಡೆಡ್ ಬೈ ಜಸ್ಟಿಸ್ ತರುಣ್ ಅಗರ್ವಾಲ್. ಸೊ ಇದರಲ್ಲಿ 3 ಸದಸ್ಯರು ಇರ್ತಾರೆ. ಸೊ ಇದರ ಮುಖ್ಯಸ್ಥರು ಸದ್ಯಕ್ಕೆ ತರುಣ್ ಅಗರ್ವಾಲ್ ಆಗಿದ್ದಾರೆ. ಸೊ ಇವರು ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಮೇಘಾಲಯ ಹೈಕೋರ್ಟ್. ಸೊ ಮೇಘಾಲಯ ಹೈಕೋರ್ಟ್ ನ ಇವರು ನ್ಯಾಯಾಧೀಶರಾಗಿ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸವನ್ನ ನಿರ್ವಹಿಸಿರ್ತಾರೆ. ಸೊ ಸಪೋಸ್ ಅಲ್ಲೂ ಕೂಡ ಏನಾದ್ರೂ ಪ್ರಾಬ್ಲಮ್ಸ್, ಸೊ ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ಸ್ ವಿತ್ ಸೆಬಿ ಅಂಡ್ ವಿ ರೀಚ್ ದಿಸ್ ಟ್ರಿಬ್ಯುನಲ್, ಅಲ್ಲೂ ಕೂಡ ಸಾಲ್ವ್ ಆಗಿಲ್ಲ ಅಂದ್ರೆ ದಿ ಸೆಕೆಂಡ್ ಅಪೀಲ್ ಕ್ಯಾನ್ ಬಿ ಗಿವನ್ ಡೈರೆಕ್ಟ್ಲಿ ಟು ದ ಸುಪ್ರೀಂ ಕೋರ್ಟ್. ಸೊ ಸುಪ್ರೀಂ ಕೋರ್ಟ್ ಗೆ ಸೆಕೆಂಡ್ ಅಪೀಲ್ ನ ಕೊಡಬಹುದು. ಸೆಬಿ ಹ್ಯಾಸ್ ಟೇಕನ್ ಅ ವೆರಿ ಪ್ರೊಆಕ್ಟಿವ್ ರೋಲ್ ಇನ್ ಸ್ಟ್ರೀಮ್ ಲೈನಿಂಗ್ ಡಿಸ್ಕ್ಲೋಷರ್ ರಿಕ್ವೈರ್ಮೆಂಟ್ಸ್ ಟು ದಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನ ಮೀಟ್ ಮಾಡ್ಲಿಕ್ಕೆ ಈ ಒಂದು ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ಅಲ್ಲಿ ಸೆಬಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್ ಇನ್ ದ ಕಂಟ್ರಿ. ಸೊ ವಿತ್ ದಿಸ್ let's see the powers of SEBI. So ಈ powers of SEBI are very simple. So ನೀವು ವಿಡಿಯೋನ ಪಾಸ್ ಮಾಡಿ ನೀವೇ ನೋಡ್ಕೊಬಹುದು, ತುಂಬಾ ಸರಳವಾಗಿ ಅರ್ಥ ಆಗುತ್ತೆ. So there is nothing much to explain here. So with this, let's go to the next article. So this article is also related to Ministry of Defense. WNC, that is Western Naval Command, conducts exercise Prashant in Western Offshore Development Area. ಈ ವೆಸ್ಟರ್ನ್ ಆಫ್ಶೋರ್ ಡೆವಲಪ್ಮೆಂಟ್ ಏರಿಯಾದಲ್ಲಿ ಪ್ರಶಾಂತ್ ಅನ್ನೋ ಒಂದು ಕಾರ್ಯಾಚರಣೆಯನ್ನ ವೆಸ್ಟರ್ನ್ ನೇವಲ್ ಕಮಾಂಡ್ ಕಂಡಕ್ಟ್ ಮಾಡಿದೆ. ಸೊ ಇದರ ಪರ್ಪಸ್ ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಲೆಟ್ಸ್ ಫೈಂಡ್ ಔಟ್ ದ ಪರ್ಪಸ್. An offshore security exercise. So code name ಪ್ರಸ್ಥಾನ್. ಸೊ ಇದನ್ನ ನಾವು ಪ್ರಸ್ಥಾನ್ ಅಂತ ಕರಿತೀವಿ. ಸೊ ದಿಸ್ ಇಸ್ offshore security exercise ಆಗಿರುತ್ತೆ. Was conducted in the offshore development area of Mumbai on 16 November 2021. So 16 November 2021 ಅಂದು ಸೊ ಮುಂಬೈನ ನಾವು ಆಫ್ಶೋರ್ ಡೆವಲಪ್ಮೆಂಟ್ ಏರಿಯಾ ಆಫ್ ಮುಂಬೈಯಲ್ಲಿ ಈ ಪ್ರಸ್ಥಾನ್ ಅನ್ನೋ ಎಕ್ಸರ್ಸೈಸ್ ನ ಕಂಡಕ್ಟ್ ಮಾಡಲಾಗಿದೆ ಅಂಡರ್ ದಿ ಏಜಿಸ್ ಆಫ್ ಹೆಡ್ ಕ್ವಾರ್ಟರ್ಸ್ ವೆಸ್ಟರ್ನ್ ನೇವಲ್ ಕಮಾಂಡ್ ಕೇಂದ್ರ ಸ್ಥಾನದ ಒಂದು ಅಧೀನದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಸೊ ಇದನ್ನ ದಿಸ್ ಇಸ್ ಕಂಡಕ್ಟೆಡ್ ಎವ್ರಿ 6 months. ಸೊ ಪ್ರತಿ 6 ತಿಂಗಳಿಗೆ ಈ ಪ್ರಸ್ಥಾನ್ ಅನ್ನೋ ಒಂದು ಎಕ್ಸರ್ಸೈಸ್ ನ ಕಂಡಕ್ಟ್ ಮಾಡಲಾಗುತ್ತೆ. ದಿಸ್ ಎಕ್ಸರ್ಸೈಸ್ ಇಸ್ ಅನ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಎನ್ಶೋರಿಂಗ್ ಆಫ್ ಶೋರ್ ಸೆಕ್ಯೂರಿಟಿ, ಏಮ್ಸ್ ಟು ಇಂಟಿಗ್ರೇಟ್ ದಿ ಎಫರ್ಟ್ಸ್ ಆಫ್ ಆಲ್ ಮೆರಿಟೈಮ್ ಸ್ಟೇಕ್ ಹೋಲ್ಡರ್ಸ್. ಅಂದ್ರೆ ಮೆರಿಟೈಮ್ ಗೆ ಸಂಬಂಧಪಟ್ಟ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಏನಿರ್ತಾರೆ ಸೊ ಅವರಿಗೆ ಒಂದು ಸೆಕ್ಯೂರಿಟಿ ಅಥವಾ ಒಂದು ಭದ್ರತೆಯನ್ನ ಎನ್ಶೂರ್ ಮಾಡುವ ಸಲುವಾಗಿ ಈ ಒಂದು ಎಕ್ಸರ್ಸೈಸ್ ನ ಮಾಡಲಾಗುತ್ತೆ. ಸೊ ದಿಸ್ ಇನ್ಕ್ಲೂಡಿಂಗ್ ಇಂಡಿಯನ್ ನೇವಿ. ಸೊ ಇದರಲ್ಲಿ ಇಂಡಿಯನ್ ನೇವಿ ಇರ್ಬೋದು, ಇಂಡಿಯನ್ ಏರ್ ಫೋರ್ಸ್ ಇರ್ಬೋದು, ಕೋಸ್ಟ್ ಗಾರ್ಡ್ ಇರ್ಬೋದು, ONGC ಇರ್ಬೋದು, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸಸ್ ಕಾರ್ಪೊರೇಷನ್ ಇರ್ಬೋದು, ದಿ ಪೋರ್ಟ್ ಟ್ರಸ್ಟ್ ಇರ್ಬೋದು, ಕಸ್ಟಮ್ಸ್ ಇರ್ಬೋದು, ಫಿಶರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಮರೈನ್ ಪೊಲೀಸ್ ಇರ್ಬೋದು. ಇನ್ ರಿಫೈನಿಂಗ್ SOPs ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಏನಿರುತ್ತೋ ಅದನ್ನ ರಿಫೈನ್ ಮಾಡೋದು ಅಂಡ್ ರೆಸ್ಪಾನ್ಸ್ ಆಕ್ಷನ್ ಟು ವೆರೈಟಿ ಆಫ್ ಕಂಟಿಂಜೆನ್ಸೀಸ್ ಆಫ್ ಆಫ್ಶೋರ್ ಡೆವಲಪ್ಮೆಂಟ್ ಏರಿಯಾ. ಸೊ ಆಫ್ಶೋರ್ ಡೆವಲಪ್ಮೆಂಟ್ ಏರಿಯಾಸ್ ಅಲ್ಲಿ ಇರ್ತಕ್ಕಂಥ ಏನೇ ಪ್ರಾಬ್ಲಮ್ಸ್ ಇದ್ರು ಅದನ್ನ ರಿಸಾಲ್ವ್ ಮಾಡ್ಲಿಕ್ಕೆ ಪ್ರತಿ 6 ತಿಂಗಳಿಗೊಂದ್ಸರಿ ಸೊ ಈ ಒಂದು ಎಕ್ಸರ್ಸೈಸ್ ನ ಮಾಡಲಾಗುತ್ತೆ. ದಿ ಎಕ್ಸರ್ಸೈಸ್ ವಾಸ್ ಕಂಡಕ್ಟೆಡ್ ಆನ್ ದಿ MHN
ಪ್ಲಾಟ್ಫಾರ್ಮ್. MHN ಅಂದ್ರೆ ಮುಂಬೈ ಹೈ ನಾರ್ತ್ ಅಂತ ಹೇಳ್ತೀವಿ. ಸೊ ಮುಂಬೈ ಹೈ ನಾರ್ತ್ ಅಂತ ಒಂದಿದೆ, ಮುಂಬೈ ಹೈ ಸೌತ್ ಅಂತ ಒಂದಿದೆ. ಸೊ ಈ ಪ್ರಸ್ಥಾನ್ ಅನ್ನೋದನ್ನ ಮುಂಬೈ ಹೈ ನಾರ್ತ್ ಪ್ಲಾಟ್ಫಾರ್ಮ್ ಅಲ್ಲಿ ಆಫ್ ONGC, ಇಟ್ ಈಸ್ ಲೊಕೇಟೆಡ್ 94 ನಾಟಿಕಲ್ ಮೈಲ್ಸ್ ವೆಸ್ಟ್ ಆಫ್ ಮುಂಬೈ. ಸೊ ವೆಸ್ಟ್ ಆಫ್ ಮುಂಬೈ ಅಲ್ಲಿ 94 ನಾಟಿಕಲ್ ಮೈಲ್ಸ್ ಡಿಸ್ಟೆನ್ಸ್ ಅಲ್ಲಿ ಇದು ಇದೆ. ಸೊ ಈ ಒಂದು ಪ್ರದೇಶದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಕಂಟಿಂಜೆನ್ಸೀಸ್ ಸಚ್ ಆಸ್ ಟೆರರಿಸಂ ಇಂಟ್ರೂಷನ್ ಅಂದ್ರೆ ಭಯೋತ್ಪಾದಕರ ಒಳನುಸುಳುವಿಕೆ, ಬಾಂಬ್ ಎಕ್ಸ್ಪ್ಲೋಷನ್, ಮೇಜರ್ ಫೈರ್ ಆಗೋದು, ಆಯಿಲ್ ಸ್ಪಿಲ್ ಅಂದ್ರೆ ತೈಲ ಸೋರುವಿಕೆ ಆಗೋದು, ಮ್ಯಾನ್ ಓವರ್ ಬೋರ್ಡ್ ಆಗೋದು, ಕ್ಯಾಶುಯಾಲಿಟಿ ಎವ್ಯಾಕ್ಯುಯೇಷನ್, ಯಾರಾದ್ರೂ ನಿಧನರಾದ್ರೆ ಅವ್ರನ್ನ ಹೊರ ತೆಗೆಯೋದು, ಲಾಸ್ ಆಫ್ ಕಂಟ್ರೋಲ್ ಆಫ್ ವೆಸಲ್ ಅಂಡ್ ಮಾಸ್ ಎವ್ಯಾಕ್ಯುಯೇಷನ್ ಆರ್ ಎಕ್ಸರ್ಸೈಸ್ ಅಂದ್ರೆ ವೆಸಲ್ಸ್ ಏನಾದ್ರೂ ತನ್ನ ನಿಯಂತ್ರಣ ತಪ್ಪೋದಾಗ ಅದನ್ನ ಹೇಗೆ ಬ್ರಿಂಗ್ ಇಟ್ ಬ್ಯಾಕ್ ಟು ಕಂಟ್ರೋಲ್. ಸೊ ಇವೆಲ್ಲ ಕಾರ್ಯಾಚರಣೆಗಳನ್ನ ಒಂಥರ ಟ್ರಯಲ್ ತರ ನಡೆಸಲಾಗುತ್ತೆ. ಸೊ ದಟ್ it is kind of protected or secured, and they will be prepared for any such disasters in future. The exercise provided all stakeholders a realistic scenario to assess their readiness. allondu realistic scenario create madlagutte. It's like a mock test tara. So mock test tara create madlagutte to check their response, to respond and combat ಕಂಟಿಂಜೆನ್ಸೀಸ್. ಸೊ ಅಲ್ಲೇನಾದ್ರೂ ಕುಂದುಕೊರತೆಗಳೇನಾದ್ರೂ ಇದ್ರೆ ಸೊ ಅದನ್ನ ಓವರ್ಟೇಕ್ ಮಾಡ್ಲಿಕ್ಕೆ ಈ ಒಂದು ಎಕ್ಸರ್ಸೈಸ್ ಮಾಡಲಾಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಟು ಆಪರೇಟ್ ಇಟ್ ಟುಗೆದರ್ ಇನ್ ಕೋಆರ್ಡಿನೇಟೆಡ್ ಮ್ಯಾನರ್. ಸೊ ಅಲ್ಲಿರ್ತಕ್ಕಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಏನಿರ್ತಾರೆ, ಸೊ ಕೋಆರ್ಡಿನೇಟೆಡ್ ಮ್ಯಾನರ್ ಅಲ್ಲಿ ಇದನ್ನ ಕಂಡಕ್ಟ್ ಮಾಡ್ಲಿಕ್ಕೆ ಈ ಒಂದು ಎಕ್ಸರ್ಸೈಸ್ ಸಹಾಯ ಮಾಡುತ್ತೆ. ಸೊ ಲಾಸ್ಟ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ದಿ ವಾಟ್ ಯು ಸೇ ದಿ ವಿಂಟರ್ ಏನಿರುತ್ತೆ, ಎಸೆನ್ಷಿಯಲ್ ಏನಿರುತ್ತೆ, ಇದನ್ನ ನಮ್ಮ ಮಿಲಿಟರಿ ಸರ್ವಿಸ್ಗೆ ಒದಗಿಸ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಇದನ್ನ ನಾವು ಆಪರೇಷನ್ ಹರ್ಕ್ಯುಲಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಮಿಲಿಟರಿ ಏರ್ಕ್ರಾಫ್ಟ್ ಟು ಡೆಲಿವರ್ ವಿಂಟರ್ ಎಸೆನ್ಷಿಯಲ್ಸ್ ಫಾರ್ ಸೋಲ್ಜರ್ಸ್ ಅಟ್ ಬಾರ್ಡರ್. ಸೊ ಗಡಿಯಲ್ಲಿರ್ತಕ್ಕಂಥ ಸೋಲ್ಜರ್ಸ್ಗೆ ಈ ಚಳಿಗಾಲದ ಒಂದು ಅವಶ್ಯಕತೆಗಳೇನಿದಾವೆ ಅದನ್ನ ಡೆಲಿವರ್ ಮಾಡ್ಲಿಕ್ಕೆ. ಸೊ ಇದರ ಹೆಸರು ಏನು ಅಂತ ಕೇಳಿದ್ರೆ ಗೊತ್ತಿರಬೇಕು, ಆಪರೇಷನ್ ಹರ್ಕ್ಯುಲಸ್ ಅಂತ ಗೊತ್ತಿರಬೇಕು. ಸೊ ಇಂಡಿಯಾ ಹ್ಯಾಸ್ ಡಿಪ್ಲಾಯ್ಡ್ ಇಟ್ಸ್ ಹೆವಿ ಲಿಫ್ಟ್ ಮಿಲಿಟರಿ ಏರ್ಕ್ರಾಫ್ಟ್. ಸೊ ಇದು ಹೆವಿ ಲಿಫ್ಟ್ ಮಿಲಿಟರಿ ಏರ್ಕ್ರಾಫ್ಟ್ ಅಂತ ಕರಿತೀವಿ ಬಿಕಾಸ್ ಇಟ್ ಕ್ಯಾರೀಸ್ lot of things to stock up essentials for its soldiers deployed along its line of actual control with China in eastern Ladakh. So eastern Ladakh na ಭಾಗವಾಗಿರ್ತಕ್ಕಂಥ ಈ ಪ್ರದೇಶ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ಗೆ ಸೊ ಈ ಎಲ್ಲಾ ಎಸೆನ್ಷಿಯಲ್ಸ್ ನ ಡೆಲಿವರ್ ಮಾಡ್ಲಿಕ್ಕೆ ಆಪರೇಷನ್ ಹರ್ಕ್ಯುಲಸ್ ಅಂತಕ್ಕಂಥ ಮಿಲಿಟರಿ ಏರ್ಕ್ರಾಫ್ಟ್ ಮುಖಾಂತರ ಎಲ್ಲಾ ಅವಶ್ಯಕತೆಗಳನ್ನ ಕಳಿಸಲಾಗ್ತಾ ಇದೆ. ದಿ ಏರ್ಕ್ರಾಫ್ಟ್ ಆಫ್ ಇಂಡಿಯನ್ ಏರ್ಫೋರ್ಸ್ ಜಾಯಿನ್ ದಿ ಇಂಡಿಯನ್ ಆರ್ಮಿ ಅಂಡ್ ಕ್ಯಾರಿ ಔಟ್ ದಿ ಆಪರೇಷನ್ ಹರ್ಕ್ಯುಲಸ್ ಟು ಡೆಲಿವರ್ ವಿಂಟರ್ ಸಪ್ಲೈಸ್. ಸೊ ಈ ವಿಂಟರ್ ಸಪ್ಲೈಸ್ ನ ಡೆಲಿವರ್ ಮಾಡ್ಲಿಕ್ಕೆ ಈ ಒಂದು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಯಾವ್ದ್ಯಾವ್ದು ಅಂದ್ರೆ ಇನ್ಕ್ಲೂಡಿಂಗ್ ಫುಡ್, ಆಹಾರ, ಬಟ್ಟೆ, ಫ್ಯೂಯಲ್. ಸೊ ಅಲ್ಲಿ ಬೇಕಾಗಿರ್ತಕ್ಕಂಥ ಇಂಧನ ಫಾರ್ ದಿ ಸೋಲ್ಜರ್ಸ್ ಡಿಪ್ಲಾಯ್ಡ್ ಅಲಾಂಗ್ ವಿತ್ ದಿ LAC ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ ಇನ್ ದಿ ಈಸ್ಟರ್ನ್ ಲಡಾಖ್. The IAF deployed its C-17, IL-76 and AS-32 aircraft. So ಇವೆಲ್ಲ ವಿಮಾನಗಳಾಗಿರ್ತವೆ. ಸೊ ಈ 3 ವಿಮಾನಗಳ ಮುಖಾಂತರ ಈ ಒಂದು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಫಾರ್ ದಿ ಜಾಯಿಂಟ್ ಹೆವಿ ಲಿಫ್ಟ್ ಆಪರೇಷನ್ ವಿತ್ ದಿ ಇಂಡಿಯನ್ ಆರ್ಮಿ to strengthen the logistic supply in the northern sector and to augment winter stocking in the operational area. So ಇದನ್ನ ಆಪರೇಷನಲ್ ಏರಿಯಾ ಅಂತ ಕರಿತೀವಿ. ಸೊ ಅಲ್ಲಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನ ಒದಗಿಸ್ಲಿಕ್ಕೆ ಈ ಒಂದು ಆಪರೇಷನ್ ಹರ್ಕ್ಯುಲಸ್ ಮಾಡಲಾಗ್ತಾ ಇದೆ. ಸೊ with this let's go to one liners. ಸೊ ಇವತ್ತಿನ ಒನ್ ಲೈನರ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಒನ್ ಲೈನರ್ಸ್ ಯಾವ್ದ್ಯಾವ್ದು ಅಂದ್ರೆ, ಸೊ this is serial number 4 ಇಂದ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ you just change the serial number. So this is 1. So industrial park dedicated to women entrepreneurs. ಸೊ ಈ ವುಮೆನ್ ಎಂಟರ್ಪ್ರೈನರ್ಸ್ ಗೆ ಒಂದು ಡೆಡಿಕೇಟೆಡ್ ಆಗಿ ಇಂಡಸ್ಟ್ರಿಯಲ್ ಪಾರ್ಕ್ ನ ಮಾಡಲಾಗ್ತಾ ಇದೆ. ಅದೆಲ್ಲಿ ಅಂದ್ರೆ in Karnataka, exclusive industrial parks dedicated to women entrepreneurs will be set up in Mysore, Dharwad, ಹಾರೋಹಳ್ಳಿ ಮತ್ತೆ ಕಲಬುರಗಿಯಲ್ಲಿ ಇದನ್ನ ಮಾಡಲಾಗ್ತಾ ಇದೆ. ಕರ್ನಾಟಕ ವಿಲ್ ಬಿ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಸೆಟ್ ಅಪ್ ಎಕ್ಸ್ಕ್ಲೂಸಿವ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಡೆಡಿಕೇಟೆಡ್ ಟು ವುಮೆನ್ ಎಂಟರ್ಪ್ರಿನರ್ಸ್. ಈ ವುಮೆನ್ ಎಂಟರ್ಪ್ರಿನರ್ಸ್ ಗೆ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯವಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ಡೆವಲಪಿಂಗ್ ಇಂಡಸ್ಟ್ರಿಯಲ್ ಪಾರ್ಕ್ಸ್. ನೆಕ್ಸ್ಟ್ ಬಂದು ಭೂಮಿ ಸಂವಾದ್. ಸೊ ದಿಸ್ ಇಸ್ ಯೂನಿಯನ್ ಮಿನಿಸ್ಟರ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಗಿರಿರಾಜ್ ಸಿಂಗ್ ಇನಾಗ್ಯುರೇಟೆಡ್ ಭೂಮಿ ಸಂವಾದ್. ಸೊ ಏನಿದು ಭೂಮಿ ಸಂವಾದ್ ಅಂದ್ರೆ ನ್ಯಾಷನಲ್ ವರ್ಕ್ಶಾಪ್ ಆನ್ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಇನ್ ನ್ಯೂ ಡೆಲ್ಲಿ. ಸೊ ಈ ರೆಕಾರ್ಡ್ಸ್ ಏನಿದೆ, ಲ್ಯಾಂಡ್ ರಿಲೇಟೆಡ್ ರೆಕಾರ್ಡ್ಸ್ ಏನಿದೆ, ಸೊ ಅದನ್ನ ಆಧುನೀಕರಣ ಮಾಡ್ತಕ್ಕಂಥ ಒಂದು ವರ್ಕ್ಶಾಪ್ ಆಗಿರುತ್ತೆ. ನೆಕ್ಸ್ಟ್ ಸ್ಲೈಡಿಂಗ್ ರ್ಯಾಂಕ್ 82. ಸೊ ಯಾವ ರ್ಯಾಂಕ್ ಅಲ್ಲಿ ನಮ್ಮ ರ್ಯಾಂಕ್ ಕಡಿಮೆ ಆಗಿದೆ ಅಂದ್ರೆ, ಸೊ ವಿ ಆರ್ ಅಟ್ 82nd ಪೊಸಿಷನ್ ಅಟ್ ದಿ
at which India stands out of 194 countries in global bribery risk ranking. So ಈ ಲಂಚ ಏನಿದೆ ಸೊ ಅದರ ರಿಸ್ಕ್ ಅಲ್ಲಿ ಆ ರಿಸ್ಕ್ ರ್ಯಾಂಕಿಂಗ್ ಅಲ್ಲಿ ನಾವು 82ನೇ ಸ್ಥಾನದಲ್ಲಿದ್ದೇವೆ. ಸೊ ದಿ ಲಿಸ್ಟ್ ಬೈ ಟ್ರೇಸ್, ಸೊ ಇದನ್ನ ತಯಾರು ಮಾಡ್ತಕ್ಕಂತ ಒಂದು ಸಂಸ್ಥೆ ಯಾವುದು ಅಂದ್ರೆ ಟ್ರೇಸ್, ಅನ್ ಆಂಟಿ ಬ್ರೈಬರಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಆರ್ಗನೈಸೇಷನ್. ಸೊ ಇದೊಂದು ಆಂಟಿ ಬ್ರೈಬರಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಆರ್ಗನೈಸೇಷನ್ ಆಗಿರುತ್ತೆ. ಸೊ ಮೆಜರ್ಸ್ ಬಿಸ್ನೆಸ್ ಬ್ರೈಬರಿ ರಿಸ್ಕ್ ಇನ್ 194 ಕಂಟ್ರೀಸ್. ಸೊ ಇದು 194 ರಾಷ್ಟ್ರಗಳಲ್ಲಿ ಈ ಬ್ರೈಬರಿಗೆ ಸಂಬಂಧಪಟ್ಟ ರಿಸ್ಕ್ ನ ಮೆಜರ್ ಮಾಡುತ್ತೆ. ಇಟ್ ಫೇರ್ಡ್ ಬೆಟರ್ ದನ್ ಪಾಕಿಸ್ತಾನ್, ಅಂದ್ರೆ ವಿ ಆರ್ ಬೆಟರ್ ದನ್ ಪಾಕಿಸ್ತಾನ್, ಚೈನಾ ಮತ್ತೆ ನೇಪಾಳ್, ಬಾಂಗ್ಲಾದೇಶ್ ಗಿಂತ ಬೆಟರ್ ಇದ್ದೇವೆ. Imagine how bad it would be in Pakistan, China, Nepal and Bangladesh. The three most high bribery risk countries are, so ಜಾಸ್ತಿ ರಿಸ್ಕ್ ಅಲ್ಲಿ ಇರೋದು ಯಾವುದು ಅಂದ್ರೆ ನಾರ್ತ್ ಕೊರಿಯಾ, ಟರ್ಕ್ಮೆನಿಸ್ತಾನ್ ಮತ್ತೆ ವೆನಿಜುವಾಲಾ ತುಂಬಾ ಜಾಸ್ತಿ ಬ್ರೈಬ್ ನಡೀತಾ ಇರ್ತಕ್ಕಂಥ ಕಂಟ್ರೀಸ್ ಆಗಿರುತ್ತೆ. 3 ಮೋಸ್ಟ್ ಲೋ ರಿಸ್ಕ್ ಇರೋದು ಯಾವುದು ಅದು ಅಂದ್ರೆ ಫಿನ್ಲ್ಯಾಂಡ್, ಸ್ವೀಡನ್ ಮತ್ತೆ ನ್ಯೂಜಿಲೆಂಡ್ ಅತ್ಯಂತ ಕಡಿಮೆ ಬ್ರೈಬಿಂಗ್ ಇರುತ್ತೆ. ವಿತ್ ದಿಸ್ ಲೆಟ್ಸ್ ಕಮ್ ಟು ದಿ ಇನ್ಫೆಸ್ಟ್ ಚಾಲೆಂಜ್ ನಂಬರ್ 10. Question number 1. World Economic Outlook report is published by. So you can see the options and give me the answer. In India, which of the following can be commercially grown? So you can just go through the options and give me the answer. Question number 2. With reference to Jal Jeevan Mission, consider the following statements. So ella statements na ನೋಡಿ ಸರಿಯಾದ ಉತ್ತರ ಅಂದ್ರೆ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ ಅನ್ನೋದನ್ನ ನೀವು ಉತ್ತರ ಕೊಡಬೇಕಾಗುತ್ತೆ. ದಯವಿಟ್ಟು ಸ್ಟೇಟ್ಮೆಂಟ್ಸ್ ನ ಕಾನ್ಸಂಟ್ರೇಷನ್ ಇಟ್ಟು ಓದಿ, ಬಿಕಾಸ್ ಲಾಸ್ಟ್ ಟೈಮ್ ಇದೇ ರೀತಿಯ ಒಂದು ಪ್ರಶ್ನೆಗೆ ಮೋಸ್ಟ್ ಆಫ್ ದಿ ಪಾರ್ಟಿಸಿಪೆಂಟ್ಸ್ ಹ್ಯಾವ್ ಗಿವನ್ ರಾಂಗ್ ಆನ್ಸರ್. ಸೊ ಹೂ ವಾಸ್ ದಿ ಫೌಂಡರ್ ಆಫ್ ವರ್ಮನ್ ಡೈನಾಸ್ಟಿ? ಸೊ ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ ಆಗಿರುತ್ತೆ. ಸೊ ಈ ಪ್ರಶ್ನೆಗೂ ಕೂಡ ನೀವು ಉತ್ತರನ ಬರೀಬಹುದು. ಸೊ ವಿ ಗೋಟ್ ಟು ಅಕ್ನಾಲೇಜ್ ಯುವರ್ ಪಾರ್ಟಿಸಿಪೇಷನ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಕರೆಂಟ್ ಅಫೇರ್ಸ್ ಮುಗ್ದಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸೊ ಅದಕ್ಕೆ ನಾವು ರಿಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ನಮಸ್ಕಾರ.